ಓಂ ಶಾಂತಿ. ಇಂದು ವಿಶೇಷವಾಗಿ ಈ ಒಂದು ಮೆಡಿಟೇಷನ್ 7 ಡೇಸ್ ಕೋರ್ಸ್ನ ಆನ್ಲೈನ್ ತರಗತಿಯನ್ನ ನಡೆಸಿಕೊಳ್ಳುವುದಕ್ಕೆ ನಮ್ಮೆಲ್ಲರ ಆತ್ಮೀಯ ಮತ್ತು ಅತ್ಯಂತ ಪ್ರೀತಿಯ ಸಹೋದರರಾಗಿರುವಂತಹ ಆದರಣೀಯ ರಾಜಯೋಗಿ ಬ್ರಹ್ಮಕುಮಾರ್ ಗಂಗಾಧರಣ್ಣನವರು ಈ ಒಂದು ವಿಶೇಷ ಇಂದು ಅವ್ಯಕ್ತ ಮುರಳಿಯ ತರಗತಿಯನ್ನ ನಡೆಸಿಕೊಡಲಿದ್ದಾರೆ. ಅಣ್ಣನವರು ವಿಶೇಷವಾಗಿ ಎಂಟೆಕ್ ಪದವೀಧರರಾಗಿದ್ದಾರೆ. 15 ವರ್ಷಕ್ಕಿಂತಲೂ ಹೆಚ್ಚಿನ ಸಮಯದಿಂದ ಈ ಒಂದು ಜ್ಞಾನ ಮಾರ್ಗದಲ್ಲಿ ತಮ್ಮ ಜೀವನವನ್ನ ತೊಡಗಿಸ್ಕೊಂಡು ಬಾಬೂರು ಏನ್ ಹೇಳಿದರೆ ಅದನ್ನ ಅವ್ರ ಜೀವನದಲ್ಲಿ ಶ್ರೀಮತವನ್ನ ಪಾಲನೆ ಮಾಡ್ತಾ ನಡೆಯುವಂತಹ ವಿಶೇಷ ಬಾಪ್ದಾದರವರ ಕಣ್ಮಣಿಯಾಗಿದ್ದಾರೆ. ಹಾಗಾಗಿ ಅವರು ಧಾರಣೆ ಮಾಡಿರುವಂತಹ ಅನೇಕ ಧಾರಣಾ ಒಂದು ವಿಚಾರಗಳನ್ನ ನಾವು ವಿಶೇಷವಾಗಿ ಇಂದು ಗಂಗಾಧರಣ್ಣನವರಿಂದ ಕೇಳ್ತಾ ಹೋಗೋಣ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ನಾವೆಲ್ಲರೂ ನೆಕ್ಸ್ಟ್ 5 to 10 minutes ಪರಮಾತ್ಮನ ನೆನಪಿನ ಲಗನಿನಲ್ಲಿ ಮಗ್ನಾವಸ್ಥೆಯಲ್ಲಿ ಹೋಗುವ ಸಮಯ. ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸಿ 2 ಕಣ್ಣುಗಳ ಮಧ್ಯದಲ್ಲಿ ನಾನಾತ್ಮ ಜಗಮಗಿಸುತ್ತಿರುವ ಜ್ಯೋತಿಯನ್ನು ಸ್ವಯಂವನ್ನು ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತಗೊಳಿಸಿ ಕಂಫರ್ಟ್ ಆಗಿ ಸ್ಟ್ರೈಟ್ ಆಗಿ ಕುಳಿತುಕೊಂಡು ಕಂಪ್ಲೀಟ್ ಪರಮಾತ್ಮನ ನೆನಪಿನ ಲಗನ್ನಿನಲ್ಲಿ ಮಗ್ನಾವಸ್ಥೆಯಲ್ಲಿ ಅನುಭವ ಮಾಡಿ ಮನಸ್ಸು ಬುದ್ಧಿಯನ್ನು ಭೃಕುಟಿಯ ಮಧ್ಯದಲ್ಲಿ ಏಕಾಗ್ರಗೊಳಿಸಿ ನಾನೊಂದು ದಿವ್ಯ ಚೇತನ ಭೃಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಜ್ಯೋತಿ ಜ್ಯೋತಿರ ಬಿಂದು ಸ್ವರೂಪದಲ್ಲಿ ಅನುಭವ ಮಾಡ್ತಾ ಇದ್ದೀನಿ. ಹನಿಯ ಮಧ್ಯದಲ್ಲಿ ನಾನು ಆತ್ಮ ಹೊಳೆಯುತ್ತಿರುವ ಜ್ಯೋತಿ ಪ್ರಕಾಶಿಸುತ್ತಿರುವ ದೀಪದಂತೆ ನಿಧಾನವಾಗಿ ಆತ್ಮ ಜ್ಯೋತಿಯು ದೀಪದಂತೆ ಹೊಳೆಯುತ್ತ ಭೃಕುಟಿಯ ಮಧ್ಯದಿಂದ ಆಚೆಗೆ ಬರುತ್ತಿದೆ. ದೇಹದ ಬಾಣದಿಂದ ಮುಕ್ತ, ಭೂಮಿಯ ಲಗಾವಿನಿಂದಲೂ ಮುಕ್ತನಾಗಿ ಆತ್ಮ ದೀಪಕ ಜಗಮಗಿಸುತ್ತ ಶರೀರದಿಂದ ಆಚೆ ಬಂದಿದೆ. ಮನೆಯಿಂದ ಆಚೆಗೆ ಹೊರಟಿದೆ, ಆಕಾಶದತ್ತ ಹೊರಟಿದೆ. ಅನುಭವ ಮಾಡಿ ದೀಪ ಜ್ಯೋತಿ ಆತ್ಮ ಜ್ಯೋತಿ ದೀಪದಂತೆ ಹೊಳೆಯುತ್ತ ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣವನ್ನು ಪಾರು ಮಾಡುತ್ತ ಸೂಕ್ಷ್ಮ ವಚನವನ್ನೂ ಪಾರು ಮಾಡಿ ಡೈರೆಕ್ಟ್ ಪರಮಧಾಮವನ್ನು ತಲುಪುತ್ತಿದೆ. ನಾನಾತ್ಮ ಜ್ಯೋತಿ ಜಗಮಗಿಸುತ್ತ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಚಿತ್ತದಿಂದ ಏಕರಸ ಸ್ಥಿತಿಯಲ್ಲಿ ನಿರ್ವಾಣ ಧಾಮವನ್ನು ತಲುಪಿದ್ದೇನೆ. ನನ್ನ ನಿಜ ಮನೆ ಪರಮಧಾಮದಲ್ಲಿ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಉಲ್ಟಾ ಕಲ್ಪವೃಕ್ಷದ ಬೀಜ ಶಿವಬಾಬಾ ಮಹಾಜ್ಯೋತಿ ಪರಮ ಜ್ಯೋತಿಯನ್ನು ಅತ್ಯಂತ ಸಮೀಪದಲ್ಲಿ ನೋಡುತ್ತಿದ್ದೇನೆ. ಅಂತರ್ಚಕ್ಷುಗಳಿಂದ ಪರಮಧಾಮದಲ್ಲಿ ಶಾಂತಿಧಾಮದಲ್ಲಿ ನಾನಾತ್ಮ ಜ್ಞಾನ ಸೂರ್ಯನ ಕಂಬೈನ್ಡ್ ಸ್ವರೂಪದಲ್ಲಿ
ಕೆಲ ಕ್ಷಣಗಳನ್ನು ಕಳೀತಾ ಇದ್ದೆ. ಜ್ಞಾನ ಸೂರ್ಯನ ಸರ್ವಶಕ್ತಿಯ ಕಿರಣಗಳಲ್ಲಿ ನಾನು ಆತ್ಮ ಸ್ನಾನ ಮಾಡುತ್ತಿದ್ದೆ. ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗುತ್ತಿವೆ. ಜ್ಞಾನ ಸೂರ್ಯನ ಸಮಾನ ಹೊಳೆಯುತ್ತಿದ್ದೇನೆ. ಕಂಬೈನ್ಡ್ ಸ್ವರೂಪದಲ್ಲಿ, ಜ್ವಾಲಾ ಸ್ವರೂಪದಲ್ಲಿ ಜ್ಞಾನ ಸೂರ್ಯನ ಸಮಾನ ಪ್ರಜ್ವಲಿಸುತ್ತಿದ್ದೇನೆ. ಅಶರೀರಿಯಾಗಿ ನಿರ್ವಾಣಧಾಮದಲ್ಲಿ ಜ್ಞಾನ ಸೂರ್ಯನ ನಿರಂತರ ಸರ್ವಶಕ್ತಿಯ ಕಿರಣಗಳಲ್ಲಿ ಆತ್ಮ ಕಂಪ್ಲೀಟ್ ಸ್ನಾನ ಮಾಡಿ ಆತ್ಮ ಪವಿತ್ರ ಬಂಗಾರವಾಗಿ ಹೊಳೆಯುತ್ತಿದೆ. ಮುಕ್ತಿಧಾಮದಿಂದ ನಾನು ಆತ್ಮ ಸೆಕೆಂಡಿನಲ್ಲಿ ಜೀವನ್ ಮುಕ್ತಿಯನ್ನು ಪಡೆದಿದ್ದೇನೆ. ಅನುಭವ ಮಾಡಿ ಪರಮಧಾಮದಿಂದ ಆತ್ಮ ಜ್ಯೋತಿಯು ಸಪ್ತಗುಣಿ ಸ್ವರೂಪದಲ್ಲಿ ಜಗಮಗಿಸುತ್ತ ಜೀವನ ಮುಕ್ತಿಯನ್ನು ಹೊಂದುತ್ತಿದ್ದೇನೆ. ಅರ್ಥಾತ್ ನಾನಾತ್ಮ ಸೃಷ್ಟಿಯ ಆದಿಕಾಲದಲ್ಲಿ ಸ್ವರ್ಗದಲ್ಲಿ, ವೈಕುಂಠದಲ್ಲಿ, ಸತ್ಯಯುಗದಲ್ಲಿ ಅವತರಿಸುತ್ತಿದ್ದೇನೆ. ಅನುಭವ ಮಾಡಿ ಸ್ವಯಂನ ಸ್ವರ್ಗದಲ್ಲಿ ನೋಡಿ. ಸೃಷ್ಟಿಯ ಆದಿಕಾಲದಲ್ಲಿ ಮೊದಲನೇ ಜನ್ಮ, ಸತ್ಯಯುಗದಲ್ಲಿ, ವೈಕುಂಠದಲ್ಲಿ, ಸ್ವರ್ಗದಲ್ಲಿ ಡಬಲ್ ಕಿರೀಟಧಾರಿಯಾಗಿದ್ದೇನೆ. ಡಬಲ್ ಅಹಿಂಸಕನಾಗಿದ್ದೇನೆ. ಸ್ವಯಂವನ್ನು ನೋಡಿ. ಸ್ವರ್ಗದಲ್ಲಿ ಬಂಗಾರದ ಮಹಲುಗಳಿದೆ, ಪುಷ್ಪಕ ವಿಮಾನಗಳಿದೆ, ಸತ್ವಪ್ರಧಾನ ಪ್ರಕೃತಿ, ಮರ್ಯಾದಾ ಪುರುಷೋತ್ತಮನಾಗಿದ್ದೇನೆ. ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣನಾಗಿದ್ದೇನೆ. ಸುಖವೇ ಸುಖಮಯ ಸಂಸಾರದ ಅನುಭೂತಿ. ಸ್ವರ್ಗದಲ್ಲಿ ನಾನು ಆತ್ಮ 8 ಜನ್ಮವನ್ನು ಪಡೆದು ಅನೇಕ ಪಾತ್ರಗಳನ್ನು ಅಭಿನಯಿಸಿ ಸೂರ್ಯವಂಶದಿಂದ ಚಂದ್ರವಂಶ, ಸತ್ಯಯುಗದಿಂದ ತ್ರೇತಾಯುಗದಲ್ಲಿ ಬಂದಿದೆ. ಇಲ್ಲಿಯೂ ಕೂಡ ಸುಖವೇ ಸುಖ, ಆದರೆ 14 ಕಲಾ ಸಂಪೂರ್ಣನಾಗಿದ್ದೇನೆ. 12 ಜನ್ಮವನ್ನು ಪಡೀತಾ ಅನೇಕ ಪಾತ್ರಗಳನ್ನು ಅಭಿನಯಿಸ್ತಾ ಇದೆ. ದೀರ್ಘಾಯುವನ್ನು ಹೊಂದಿ ತ್ರೇತಾದ ಅಂತ್ಯದಲ್ಲಿ ಬಂದು ಆತ್ಮ ಮಾಸ್ಟರ್ ತ್ರಿಕಾಲದರ್ಶಿಯಾಗಿದ್ದೇನೆ. ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿರುವ ಶ್ರೇಷ್ಠ ಆತ್ಮನಾಗಿದ್ದೇನೆ. ಆದಿಯಲ್ಲಿ ಆದಿ ದೇವತಾ ಸ್ವರೂಪದ ಅನುಭೂತಿಯನ್ನು ಮಾಡಿದ್ದೇನೆ. ತ್ರೇತಾದ ಅಂತ್ಯದಲ್ಲಿ, ದ್ವಾಪರದ ಆದಿಯಲ್ಲಿ ಬಂದು ಸುಂದರವಾದ ಮಂದಿರದಲ್ಲಿ ಜಡಮೂರ್ತಿಯ ರೂಪದಲ್ಲಿ ವಿಧಿಪೂರ್ವಕವಾಗಿ ಪೂಜಿಸಲ್ಪಡುತ್ತಿರುವ ಪೂಜ್ಯಾತ್ಮ ನಾನಾಗಿದ್ದೇನೆ. ಸ್ವಯಂವನ್ನು ಅನುಭವ ಮಾಡಿ. ದ್ವಾಪರದಲ್ಲಿ ನಾನಾತ್ಮ ಪೂಜಿಸಲ್ಪಡುತ್ತಿದ್ದೇನೆ. ವಿಘ್ನ ವಿನಾಶಕ ಗಣೇಶ ರೂಪದಲ್ಲಿ, ಮಹಾವೀರ್ ಹನುಮಾನ್ ರೂಪದಲ್ಲಿ, ಮಾ ಲಕ್ಷ್ಮಿ ರೂಪದಲ್ಲಿ, ಮಾ ಸರಸ್ವತಿ ರೂಪದಲ್ಲಿ, ತಿರುಪತಿ ಬಾಲಾಜಿ ರೂಪದಲ್ಲಿ ಪೂಜಿಸಲ್ಪಡ್ತಾ ಇದ್ದೇನೆ. ಅಷ್ಟಶಕ್ತಿ ಸ್ವರೂಪಧಾರಿಯಾಗಿ, ಇಷ್ಟದೇವಿಯಾಗಿ, ಇಷ್ಟದೇವನಾಗಿ ಕಾಲ ಕಳೆದಂತೆ ಆತ್ಮವು ಪೂಜ್ಯನಿಂದ ಪೂಜಾರಿಯಾಗಿದೆ. ಅನೇಕ ಪಾತ್ರಗಳನ್ನು ಅಭಿನಯಿಸ್ತಾ ಇದೆ. ಪೂಜಾರಿಯಾಗಿ ಒಬ್ಬ ಶಿವ ಪರಮಾತ್ಮನ ನವಧಾ ಭಕ್ತಿಯನ್ನ, ಅವ್ಯಭಿಚಾರಿ ಭಕ್ತಿಯನ್ನ ಮಾಡುತ್ತಾ ಅನೇಕ ಪಾತ್ರಗಳನ್ನು ಅಭಿನಯಿಸ್ತಾ ಇದೆ. ಶರೀರ ಅನೇಕ ಶರೀರವನ್ನು ತೆಗೆದುಕೊಳ್ಳುತ್ತ, ಅನೇಕ ಪಾತ್ರವನ್ನು ಅಭಿನಯಿಸುತ್ತ, ಶರೀರವನ್ನು ಬಿಡುತ್ತ, ಶರೀರವನ್ನು ತೆಗೆದುಕೊಳ್ಳುತ್ತ, ಕಾಲ ಕಳೆದಂತೆ ದ್ವಾಪರದ ಅಂತ್ಯ ಕಲಿಯುಗದಲ್ಲಿ ಬಂದು ತಲುಪಿದೆ. ಆತ್ಮ ಕಲಿಯುಗದಲ್ಲಿ ಆತ್ಮದಲ್ಲಿರುವ ಎಲ್ಲ ಶಕ್ತಿಗಳು
ಕ್ಷೀಣಿಸಿ ಹೋಗಿ ಆತ್ಮ ವಿಕಾರಗಳಲ್ಲಿ ಸಿಲುಕಿ ಒದ್ದಾಡುತ್ತಿರುವ ಸಮಯ, ಕತ್ತಲೆಯ ಯುಗ, ಕಲಿಯುಗದ ಅಂತ್ಯ. ಆತ್ಮ ತನ್ನಲ್ಲಿರುವ ಶಕ್ತಿಯನ್ನು ಕಳೆದುಕೊಂಡು ಅಲೆದಾಡುತ್ತಿರುವ ಸಮಯ, ಕತ್ತಲೆಯ ಕಲಿಯುಗ. ಕಲಿಯುಗದ ಅಂತ್ಯದಲ್ಲಿ ಹೊಳೆವ ಬ್ರಹ್ಮಾಂಡದಿಂದ, ಪರಮಧಾಮದಿಂದ ನಿರಾಕಾರ ಜ್ಯೋತಿಯು, ಪರಮ ಜ್ಯೋತಿಯು, ಪರಮಾತ್ಮನು, ಈಶ್ವರನು, ಪ್ರಾಣೇಶ್ವರನಾದ ಪರಮಾತ್ಮ ಶಿವಬಾಬಾರವರು ಪರಮ ಜ್ಯೋತಿಯು ಪರಮಧಾಮವನ್ನು ಬಿಟ್ಟು ಭೂಮಿಯ ಮೇಲೆ ಅವತರಿಸುತ್ತಿದ್ದಾರೆ. ಭೂಮಿಯ ಮೇಲೆ ಪರಮಾತ್ಮ ಜ್ಞಾನ ಸೂರ್ಯನ ಅವತರಣೆಯಾಗಿದೆ. ವೃದ್ಧನ ಸಾಧಾರಣ ತನುವನ್ನು ಆಧಾರ ಮಾಡಿಕೊಂಡಿದ್ದಾರೆ. ದಾದಾ ಲೇಖರಾಜ್ ಅವರ ಸಾಧಾರಣ ತನುವಿನಲ್ಲಿ ಪರಂಪಿತ ಪರಮಾತ್ಮ ಶಿವ ಪರಮಾತ್ಮ ಮಹಾಜ್ಯೋತಿಯು ಪ್ರವೇಶ ಮಾಡಿದ್ದಾರೆ. ವೃದ್ಧನ ಸಾಧಾರಣ ತನುವಿನ ಆಧಾರ ಮಾಡಿಕೊಂಡು ದಾದಾ ಲೇಖರಾಜ್ ಅವರಿಗೆ ಪರಮಾತ್ಮನು ಪ್ರಜಾಪಿತ ಬ್ರಹ್ಮ ಎಂದ ಹೆಸರನ್ನು ಕೊಟ್ಟು ಬ್ರಹ್ಮ ಮುಖವಂಶಾವಳಿಗಳನ್ನು ರಚಿಸುತ್ತಿದ್ದಾರೆ. ಈಶ್ವರ ಪರಮಾತ್ಮನ ಮೊದಲನೆಯ ದೃಷ್ಟಿಗೆ ನಾನಾತ್ಮ ಮೊದಲು ಕಾಣಿಸಿಕೊಂಡಿದ್ದೇನೆ. ಡೈರೆಕ್ಟ್ ಈಶ್ವರನ ದೃಷ್ಟಿಗೆ ನಾನಾತ್ಮ ಕಾಣಿಸಿಕೊಂಡಿದ್ದೇನೆ. ಪರಮಾತ್ಮನ ವಿದ್ಯಾರ್ಥಿಯಾಗಿದ್ದೇನೆ. ಪರಮಾತ್ಮ ನನ್ನನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು, ಆ ಕೆಲವರುಗಳಲ್ಲಿ ಪರಮಾತ್ಮ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ನನ್ನನ್ನು ವಿದ್ಯಾರ್ಥಿಯನ್ನಾಗಿ ಮಾಡಿಕೊಂಡಿದ್ದಾರೆ. ಪರಮಾತ್ಮನಿಗೆ ವಿದ್ಯಾರ್ಥಿಯಾಗಿ ಓದುತ್ತಿದ್ದೇನೆ. ಪರಮಾತ್ಮ ಓದಿಸುತ್ತಿದ್ದಾರೆ. ಡೈರೆಕ್ಟ್ ಪರಮಾತ್ಮ ನನ್ನ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಆತ್ಮ ಪರಮಾತ್ಮನ ಕೊಡುವಿಕೆಯೇ ಸಂಗಮದ ಸ್ಥೂಲ ಮನೆಗೆ ನಾವೆಲ್ಲರೂ ಹೊರಡುವ ಸಮಯ. ಅನುಭವ ಮಾಡಿ. ಸಂಗಮದ ಸ್ಥೂಲ ಮನೆ ಮಧುಬನದ ಪಾಂಡವ ಭವನದ ಹಿಸ್ಟ್ರಿ ಹಾಲಿನಲ್ಲಿ ಅಂತಃವಾಹಕದಲ್ಲಿ ಬಂದು ತಲುಪಿದ್ದೇವೆ. ಎಲ್ಲರೂ ಮನಸ್ಸಿನ ವಾಹನ ಮಾಡಿಕೊಂಡು, ಮನಸ್ಸನ್ನು ವಾಹನ ಮಾಡಿಕೊಂಡು ಅಂತಃವಾಹಕದಲ್ಲಿ ಈ ಸೆಕೆಂಡಿನಲ್ಲಿ ನಾವೆಲ್ಲರೂ ಸಂಗಮದ ಸ್ಥೂಲ ಮನೆಯಾದ ಮಧುಬನದ ಪಾಂಡವ ಭವನದಲ್ಲಿ ಹಿಸ್ಟ್ರಿ ಹಾಲಲ್ಲಿ ಬಂದು ತಲುಪಿದ್ದೇವೆ. ಟವರ್ ಆಫ್ ಪೀಸ್ ಹಿಸ್ಟ್ರಿ ಹಾಲಿಂದ ನಾವು ನಿಧಾನವಾಗಿ ಶಾಂತಿ ಸ್ತಂಭಕ್ಕೆ ಬರ್ತಾ ಇದ್ದೇವೆ. 4 ಧಾಮಗಳ ದರ್ಶನವನ್ನು ಮಾಡ್ತಾ ಇದೆ ಆತ್ಮ. ಅನುಭವ ಮಾಡಿ. ಪ್ರಾಕ್ಟಿಕಲ್ ಆಗಿ ನಾವೆಲ್ಲರೂ ಮನಸ್ಸು ಬುದ್ಧಿಯಿಂದ ಈ ಸಮಯದಲ್ಲಿ ಮಧುಬನದ ಪಾಂಡವ ಭವನದಲ್ಲಿದೆ. ಹಿಸ್ಟ್ರಿ ಹಾಲಲ್ಲಿ ಎಲ್ಲ ಪೂರ್ವಜರಿಂದ ದೃಷ್ಟಿಯನ್ನು ಪಡೆದುಕೊಂಡು ನಿಧಾನವಾಗಿ ನಾವೆಲ್ಲರೂ ಶಾಂತಿ ಸ್ತಂಭದ ಕಡೆ ಬಂದಿದ್ದೇವೆ. ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್. ಶಾಂತಿ ಸ್ತಂಭವನ್ನು ಸುತ್ತುತ್ತಾ ಸರ್ವಶಕ್ತಿಯ ಅನುಭೂತಿಯನ್ನು ಮಾಡುತ್ತಾ ನಾನಾತ್ಮ ನಿಧಾನವಾಗಿ ಬಾಪ್ ದಾದಾರವರ ಕಮರಾದಲ್ಲಿ ಬಂದು ಕುಳಿತಿದ್ದೇನೆ. ಬಾಪ್ ಸಮಾನ ಭವದ ವರದಾನವನ್ನು ಪಡೆಯುತ್ತಿದ್ದೇನೆ. ಸ್ನೇಹದ ಮೆಲನದ ಅನುಭೂತಿಯನ್ನು ಮಾಡುತ್ತಾ ನಾನಾತ್ಮ ಬಾಬರವರ ಕುಟೀರದಲ್ಲಿ ಬಂದು ಕುಳಿತಿದ್ದೇನೆ. ಬಾಬರವರ ಕುಟೀರದಲ್ಲಿ ಕುಳಿತು ಬಾಬರವರಿಗೆ ಲೆಟರನ್ನು ಬರಿತಾ ಇದ್ದೇನೆ. ಸತ್ಯ ಹೃದಯದಿಂದ, ನಿಶ್ಚಯ ಬುದ್ಧಿಯಿಂದ ಬಾಬರವರಿಗೆ ಲೆಟರನ್ನು ಬರಿತಾ ಇದ್ದೇವೆ. ನಾವೆಲ್ಲರೂ ಪರ್ಸನಲ್ ಪ್ರೈವೇಟ್ ಮಾತುಗಳನ್ನು ಈಶ್ವರನಿಗೆ ಹೇಳಿಕೊಳ್ತಾ ಇದ್ದೇವೆ.
ಆತ್ಮಿಕ ಸ್ಮೃತಿಯಲ್ಲಿ ಪರಮಾತ್ಮನ ಲವಲೀನಾಗ್ತಾ ನಾನಾತ್ಮ ಬ್ರಾಹ್ಮಣನಿಂದ ಫಳಿಸ್ತಾಗಿ ಹಾರುತ್ತ ಸೂಕ್ಷ್ಮ ವಚನವನ್ನು ತಲುಪಿದ್ದೇನೆ. ಸೂಕ್ಷ್ಮ ವಚನದಲ್ಲಿ ದಿವ್ಯ ಫರಿಸ್ತಾ ಬ್ರಹ್ಮ ಬಾಬಾ ನಮ್ಮೆಲ್ಲರ ಸಮ್ಮುಖದಲ್ಲಿದ್ದಾರೆ. ನಾವೆಲ್ಲರೂ ಅವ್ಯಕ್ತ ಫರಿಸ್ತೆಗಳಾಗಿ ಅವ್ಯಕ್ತ ವಚನವನ್ನು ತಲುಪಿದ್ದೇವೆ. ಸಮ್ಮುಖದಲ್ಲಿ ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ ಇದ್ದಾರೆ. ಮುಗುಳ್ನಗುತ್ತ ಮೇರೆ ಲಾಡಲೆ ಮೀಚೆ ಪ್ಯಾರೆ ಬಚ್ಚೆ ಅವೋ ಎನ್ನುತ್ತಿದ್ದಾರೆ. ಬ್ರಹ್ಮ ಬಾಬರವರ ಭೃಕುಟಿಯ ಮಧ್ಯದಲ್ಲಿ ಜ್ಞಾನ ಸೂರ್ಯ ಶಿವಬಾಬಾ ಸೆಕೆಂಡಿನಲ್ಲಿ ಪ್ರವೇಶ ಮಾಡಿ ಬಾಪ್ ದಾದಾರವರು ನಾವೆಲ್ಲ ಮಕ್ಕಳ ಶಿರದ ಮೇಲೆ ಅವರ ವರದಾನಿ ಹಸ್ತವನ್ನಿಟ್ಟು ಅವ್ಯಕ್ತ ಫರಿಸ್ತಾ ಭವ, ಸದಾ ಸಫಲತಾ ಮೂರತ್ ಆತ್ಮ ಭವ, ನಿರೋಗಿ ಆತ್ಮ ಭವ, ನಿರ್ವಿಘ್ನ ಆತ್ಮ ಭವ, ಸರ್ವ ವರದಾನಗಳಿಂದ ಭರ್ಪೂರ ಮಾಡ್ತಾ ಬಾಪ್ ದಾದಾರವರು ನಾವೆಲ್ಲ ಅವ್ಯಕ್ತ ಫರಿಸ್ತೆಗಳ ಕೈ ಹಿಡಿದು ಅವ್ಯಕ್ತ ವತನದಲ್ಲಿ ಎತ್ತರದ ಲೈಟ್ನ ಬಂಗಾರದ ಬೆಟ್ಟದ ಮೇಲೆ ನಾವೆಲ್ಲ ಮಕ್ಕಳನ್ನ ತಮ್ಮ ಛತ್ರ ಛಾಯೆಯಲ್ಲಿ ಕೂರಿಸಿ ಮುಗುಳ್ನಗುತ್ತ ಪವರ್ಫುಲ್ ದೃಷ್ಟಿಯನ್ನು ಕೊಡುತ್ತಾ ಅವ್ಯಕ್ತ ವಾಣಿಯನ್ನು ನುಡಿಸ್ತಾ ಇದ್ದಾರೆ. ನಾವೆಲ್ಲರೂ ಏಕಾಗ್ರ ಚಿತ್ತದಿಂದ ಏಕರಸ ಸ್ಥಿತಿಯಲ್ಲಿ ದಿವ್ಯ ನೇತ್ರದಿಂದ ಬಾಪ್ ದಾದಾರವರನ್ನೇ ನೋಡುತ್ತಾ ಅವ್ಯಕ್ತ ವಾಣಿಯನ್ನು ಆಲಿಸುತ್ತಿದ್ದೇವೆ. ಡೈರೆಕ್ಟ್ ಅವ್ಯಕ್ತ ಬಾಪ್ ದಾದಾರವರಿಂದ ಅವ್ಯಕ್ತ ವತನದಲ್ಲೇ ಮನಸ್ಸು ಬುದ್ಧಿ ಏಕಾಗ್ರವಾಗಿ ಏಕರಸ ಸ್ಥಿತಿಯಲ್ಲಿ ಬಾಬರವರನ್ನು ನೋಡುತ್ತಾ ಅವರ ಮುಖದಿಂದ ಅವ್ಯಕ್ತ ವಾಣಿಯನ್ನು ನಾವೆಲ್ಲ ಅವ್ಯಕ್ತ ಫರಿಸ್ತೆಗಳು ಆಲಿಸುತ್ತಿದ್ದೇವೆ. ಬಾಬಾ 15th ಡಿಸೆಂಬರ್ 2003 ಈ ದಿನ ರಿವೈಸ್ ಆಗ್ತಾ ಇದೆ. 26th जनवरी 2025 प्रत्यक्षता के लिए साधारणता को अलौकिकता में परिवर्तन कर दर्शनीय मूर्त बनो. ಪ್ರತ್ಯಕ್ಷತೆಗೋಸ್ಕರ ಸಾಧಾರಣತೆ ಏನಿದೆ ಅದನ್ನು ಅಲೌಕಿಕತೆಯಲ್ಲಿ ಪರಿವರ್ತನೆ ಮಾಡಿ ದರ್ಶನೀಯ ಮೂರ್ತರಾಗ್ರಿ ಅಂತಿದ್ದಾರೆ ಪರಮಾತ್ಮ. ನಾವೆಲ್ಲರೂ ವಚನದಲ್ಲಿ ಕುಳಿತುಕೊಂಡು ಅವ್ಯಕ್ತ ವಚನದಲ್ಲಿ ಅವ್ಯಕ್ತ ಬಾಪ್ ದಾದಾರರಿಂದ ಅವ್ಯಕ್ತವಾಣಿಯನ್ನು ಆಲಿಸ್ತಾ ಇದ್ದೇವೆ. ಮನಾಭವ ಬಾಬರವರ ಜೊತೆ ಮನಸ್ಸು ನಿರಂತರ ಜೋಡಿದೆ. आज बाप दादा अपने चारों ओर के ब्राह्मण बच्चों के मस्तक के बीच भाग्य के 3 सितारे चमकते हुए देख रहे हैं. ಬಾಬಾ ಪರಮಾತ್ಮ ವಚನದಲ್ಲಿ ನಾವೆಲ್ಲ 4 ಕಡೆಯಿಂದ ಜಾಯಿನ್ ಆಗಿದ್ದೀವಲ್ವ, ವಚನದಲ್ಲಿದ್ದೀವಲ್ವ. ನಮ್ಮನ್ನು ನಾವು ಬ್ರಾಹ್ಮಣ ಮಕ್ಕಳ ಮಸ್ತಕದ ಮಧ್ಯದಲ್ಲಿ ಭಾಗ್ಯದ 3 ನಕ್ಷತ್ರಗಳು ಹೊಳೆಯುತ್ತಿರುವುದನ್ನು ನೋಡ್ತಾ ಇದ್ದಾರೆ. ಎಲ್ಲರೂ ಅನುಭವ ಮಾಡಿ. ನಮ್ಮ ಮಸ್ತಕದ ಮಧ್ಯದಲ್ಲಿ ಭಾಗ್ಯದ 3 ನಕ್ಷತ್ರಗಳು ಹೊಳಿತಾ ಇದೆ. ಅನುಭವ ಮಾಡಿ. कितना श्रेष्ठ भाग्य है और कितना सहज प्राप्त हुआ है. एक है अलौकिक श्रेष्ठ जन्म का भाग्य. 3 ನಕ್ಷತ್ರಗಳೇನು ಹೊಳಿತಾ ಇದ್ದಾವಲ್ಲ, ಎಷ್ಟೊಂದು ಶ್ರೇಷ್ಠ ಭಾಗ್ಯ ಇದೆ, ಎಷ್ಟು ಸಹಜ ಪ್ರಾಪ್ತಿಯಾಗಿದೆ ನೋಡಿ. ಮೊದಲನೇದು ಅಲೌಕಿಕ ಶ್ರೇಷ್ಠ ಜನ್ಮದ ಭಾಗ್ಯ ಅಂದರೆ ಬಾಬರವರ ಮಕ್ಕಳಾದ್ವಲ್ವಾ, ಪರಮಾತ್ಮನ ಮಕ್ಕಳಾಗಿದ್ವಲ್ವಾ. ಈ ಅಲೌಕಿಕ ಜನ್ಮ ಆಯ್ತಲ್ವಾ, ಈ ಅಲೌಕಿಕ ಶ್ರೇಷ್ಠ ಜನ್ಮದ ಒಂದು ಭಾಗ್ಯ. ಎರಡನೇದು ಶ್ರೇಷ್ಠ ಸಂಬಂಧದ ಭಾಗ್ಯ. ಶ್ರೇಷ್ಠ ಸಂಬಂಧ ಅಂದರೆ ಪರಮಾತ್ಮನ ಜೊತೆಗೆ ನಮ್ಮ ಸಂಬಂಧ, ಶ್ರೇಷ್ಠ ಸಂಬಂಧದ ಭಾಗ್ಯ. ಮೂರನೇದಾಗಿದೆ ಸರ್ವ ಪ್ರಾಪ್ತಿಯೋಂ ಕಾ ಭಾಗ್ಯ. तीसरा है सर्व प्राप्तियों का भाग्य. 3ನೇ ನಕ್ಷತ್ರ, ಭಾಗ್ಯದ ನಕ್ಷತ್ರ ಏನು? ಪ್ರಾಪ್ತಿಯ ಎಲ್ಲ ಪ್ರಾಪ್ತಿಯನ್ನು ಮಾಡಿಕೊಂಡಿರುವಂತಹ ಭಾಗ್ಯದ ನಕ್ಷತ್ರ ಹೊಳಿತಾ ಇದೆ. ಒಂದು ಅಲೌಕಿಕ ಶ್ರೇಷ್ಠ ಜನ್ಮದ ಭಾಗ್ಯ, ಇನ್ನೊಂದು ಶ್ರೇಷ್ಠ ಸಂಬಂಧದ ಭಾಗ್ಯ, ಇನ್ನೊಂದು ಸರ್ವ ಪ್ರಾಪ್ತಿಗಳ ಭಾಗ್ಯ. तीनों भाग्य के चमकते हुए सितारों को देख बाप दादा भी हर्षित हो रहे हैं. ವತನದಲ್ಲಿ ಬಾಬರವರು
ಮೂರು ಭಾಗ್ಯದ ಹೊಳೆಯುತ್ತಿರುವ ನಕ್ಷತ್ರಗಳನ್ನು ನಮ್ಮ ಮಸ್ತಕದಲ್ಲಿ ನೋಡುತ್ತಾ ಮುಗುಳ್ನಗ್ತಾ ಇದ್ದಾರೆ ಬಾಬರವರು. ಅನುಭವ ಮಾಡ್ತಾ ಇದ್ರಿ ಎಲ್ಲರೂ, ವತನದಲ್ಲಿದ್ದೀರಿ. तीनों भाग्य के चमकते हुए सितारों को देख बाप दादा भी हर्षित हो रहे हैं. ಬಾಬಾ ಮುಗುಳ್ನಗ್ತಾ ಇದ್ದಾರೆ. ಮೂರು ನಕ್ಷತ್ರದ ಭಾಗ್ಯ ಏನು ಹೊಳಿತಾ ಇದೆ, ಭಾಗ್ಯದ ಹೊಳೆಯುತ್ತಿರುವ ನಕ್ಷತ್ರವನ್ನು ನೋಡ್ತಾ ಬಾಬಾ ಮುಗುಳ್ನಗ್ತಾ ಇದ್ದಾರೆ. जन्म का भाग्य देखो, स्वयं भाग्य विधाता बाप द्वारा आप सबका जन्म है. ಸ್ವಯಂ ಭಾಗ್ಯ ವಿಧಾತ ತಂದೆಯ ಮುಖಾಂತರ ನಮ್ಮೆಲ್ಲರ जन्म आयतु अल्वा. जब जन्मदाता ही भाग्य विधाता है तो जन्म कितने अलौकिक और श्रेष्ठ है. नोड़ी डायरेक्ट जन्मदातनाद परमात्ಮ ಭಾಗ್ಯ ವಿಧಾತ, ಅವರಿಂದನೇ ನಾವು ಜನ್ಮವನ್ನು ಪಡೆದಿದ್ದೇವೆ. ಎಷ್ಟೊಂದು ಅಲೌಕಿಕ ಹಾಗೂ ಶ್ರೇಷ್ಠ ಆಯ್ತಲ್ಲ ನಮ್ಮ ಜನ್ಮ. आप सबको भी अपने इस भाग्य के जन्म का नशा और खुशी है नाम. ಎಲ್ರಿಗೂ ಈ ಜನ್ಮ ಬ್ರಾಹ್ಮಣ ಜನ್ಮ ಏನಿದೆ, ಈ ಭಾಗ್ಯದ ಜನ್ಮ ಏನಿದೆ, ಇದ್ರ ಬಗ್ಗೆ ನಮ್ಗೆಲ್ರಿಗೂ ನಶೆ ಇದೆಯಾ, ಖುಷಿ ಇದೆಯಾ ಅಂತ ಕೇಳ್ತಿದ್ದಾರೆ. ಇದೆಯಲ್ವಾ? ಸಾತ್ ಸಾತ್ ಸಂಬಂಧಕ್ಕೆ ವಿಶೇಷತಾ ದೇಖೋ. ಜೊತೆ ಜೊತೆಗೆ ಸಂಬಂಧದ ವಿಶೇಷತೆಯನ್ನು ನೋಡಿ. ಸಂಬಂಧದ ವಿಶೇಷತೆ ನೋಡಿ. ಸಾರೆ ಕಲ್ಪ ಮೇ ऐसे ಸಂಬಂಧ अन्य किसी भी आत्मा का नहीं है. ಪ್ರಾಕ್ಟಿಕಲ್ ಮಾತು ಬಾಬಾ ಹೇಳ್ತಿದ್ದಾರೆ. ಇಡೀ ಕಲ್ಪದಲ್ಲಿ ಈ ತರಹ ಸಂಬಂಧ ಬೇರೆ ಯಾವ ಆತ್ಮಕ್ಕೂ ಸಿಕ್ಕಿಲ್ಲ. ಯಾಕಂದರೆ ಡೈರೆಕ್ಟ್ ಪರಮಾತ್ಮನ ಜೊತೆಗೆ ಸಂಬಂಧ ಇದೆ ನಮ್ಮದು. आप विशेष आत्माओं को ही एक द्वारा तीन संबंध प्राप्त है. ನೋಡಿ, ನಾವು ವಿಶೇಷ ಮಕ್ಕಳಿಗೆ ಒಬ್ಬ ಪರಮಾತ್ಮನಿಂದನೇ ಮೂರು ಸಂಬಂಧದ ಪ್ರಾಪ್ತಿ ಇದೆ. ಮೂರು ಸಂಬಂಧ ಯಾವುದು? ಮೂರು ಸಂಬಂಧ ಯಾವುದು? ಒಬ್ಬ ಪರಮಾತ್ಮನಲ್ಲೇ ಮೂರು ಸಂಬಂಧವನ್ನು ಕಾಣಬಹುದು. ಯಾವುದು ಅದು ಪ್ರಾಪ್ತಿಯಾಗಿದೆ ನಮಗೆ? ಯಾವುದು? ಏಕ್ ಹಿ ಬಾಪ್ ಹೇ, एक ही बाप है. बाप भी है, शिक्षक भी है और सद्गुरु भी है. ಪರಮಾತ್ಮ ಅಪ್ಪ ತಂದೆಯೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುನೂ ಆಗಿದ್ದಾರೆ. ऐसे एक द्वारा तीन संबंध सिवाय ब्राह्मणात्माओं के किसी के भी नहीं है. ಈ ತರಹ ಒಬ್ಬರ ಮುಖಾಂತರನೇ ಮೂರು ಸಂಬಂಧ ಏನಿದೆ, ಸಿವಾಯಿ ನಾವು ಬ್ರಾಹ್ಮಣ ಆತ್ಮಗಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ನೋಡಿ, ನಮ್ಮಷ್ಟಕ್ಕೆ ನಾವು ಬಹಳಷ್ಟು ಉಮ್ಮಂಗದಿಂದ ನಶೆಯಿಂದ ವಾಹ ಅಂತ ಹೇಳ್ಕೋಬೇಕು ಬುದ್ಧಿಯಲ್ಲಿ. ಅನುಭವ ಏನ? ಮೂರು ಸಂಬಂಧದ ಅನುಭವ ಇದೆಯಲ್ವಾ? ತಂದೆ, ಶಿಕ್ಷಕ, ಸದ್ಗುರು ಅನುಭವ ಇದೆಯಲ್ಲ ಎಲ್ರಿಗೂ. बाप के संबंध से वर्षा भी दे रहे हैं. ತಂದೆಯ ಸಂಬಂಧದಿಂದ ಆಸ್ತಿಯನ್ನು ಕೊಡ್ತಾ ಇದ್ದಾರೆ. ಅಂಡರ್ಲೈನ್ ಮಾಡ್ಕೊಳ್ಳಿ ಬುದ್ಧಿಯಲ್ಲಿ. ಪರಮಾತ್ಮ ತಂದೆಯ ಸಂಬಂಧದಲ್ಲಿ ನಮಗೆ ಆಸ್ತಿಯನ್ನು ಕೊಡ್ತಾ ಇದ್ದಾರೆ. 21 ಜನ್ಮಕ್ಕಾಗಿ ಆಸ್ತಿಯನ್ನು ಕೊಡ್ತಾರೆ. ಪಾಲನಾ ಬಿ ಕರ್ ರಹೆ ಹೇ. ಇವಾಗ ಸಂಗಮದಲ್ಲಿ ನಮ್ಮ ಪಾಲನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ಹೆಜ್ಜೆಯಲ್ಲಿ ನಮ್ಮನ್ನು ಹೆಜ್ಜೆಯಲ್ಲಿ ಸಫಲತಾ ಮೂರಥರನ್ನಾಗಿ ಮಾಡ್ತಾರೆ. ವರ್ಷಾ ಬಿ ದೇಖೋ ಕಿತ್ನಾ ಉಂಚಾ ಅವರು ಅವಿನಾಶಿ ಹೇ. ಆಸ್ತಿಯನ್ನು ನೋಡ್ರಿ ನೀವು, ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡ್ತಾರಲ್ವಾ, ಎಷ್ಟು ಬಹಳ ಶ್ರೇಷ್ಠವಾದದ್ದು, ಅವಿನಾಶಿ ಆಗಿರುವಂತಹ ಆಸ್ತಿ. दुनिया वाले कहते हैं हमारा पालनहार भगवान है, लेकिन आप बच्चे निश्चय और नशे से कहते हो हमारा पालनहार स्वयं भगवान है. ऐसी पालना, परमात्मा प्यार, परमात्मा वर्षा किसको प्राप्त है? तो एक ही बाप भी है, पालनहार भी है और शिक्षक भी है. ನೋಡಿ, ಪರಮಾತ್ಮ ತಂದೆನೂ ಆಗಿದ್ದಾರೆ, ಪಾಲನಹಾರ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ. हर आत्मा के जीवन में विशेष 3 संबंधी आवश्यक है. ಪ್ರತಿ ಆತ್ಮಕ್ಕೆ ಜೀವನದಲ್ಲಿ ವಿಶೇಷ 3 ಸಂಬಂಧಿ ಅವಶ್ಯಕವಾಗಿದ್ದಾರೆ. ಲೇಕಿನ್ ತೀನೋ ಸಂಬಂಧ ಅಲಗ್ ಅಲಗ್ ಹೋತೆ ಹೇ. 3 ಸಂಬಂಧ ಪಕ್ಕ ಇರ್ತಾರೆ, ಆದರೆ ಬೇರೆ ಬೇರೆ ಇರ್ತಾರೆ ಅವರಿಗೆ. ಆಪ್ಕೋ ಏಕ ಮೇ 3 ಸಂಬಂಧ. ನಮಗೆ ಒಬ್ಬರಲ್ಲೇ 3 ಸಂಬಂಧಗಳಿದೆ. ಪಢಾಯಿ ಬಿ ದೇಖೋ, ತೀನೋ ಕಾಲ್ ಕಿ ಪಢಾಯಿ ಹೇ. ವಂಡರ್ಫುಲ್, ಅಂಡರ್ಲೈನ್ ಮಾಡಿಕೊಳ್ಳುವಂಥದ್ದಲ್ವಾ? ನಮ್ಮ ಓದು ನೋಡಿ, ಸ್ಟಡಿ ನೋಡಿ. ಬಾಬಾ ಹೇಳ್ತಾ ಇರುವಂತಹ, ಪರಮಾತ್ಮ ನುಡಿಸುತ್ತಿರುವಂತಹ ಈ ಗೀತೆ ಅಂದರೆ
ಜ್ಞಾನ ಏನಿದೆಯಲ್ವಾ, ಓದು ಏನಿದೆಯಲ್ವಾ, 3 ಕಾಲದ್ದಾಗಿದೆ. ಮಾಸ್ಟರ್ ತ್ರಿಕಾಲದರ್ಶಿ ಪ್ರಾಕ್ಟಿಕಲ್ ವರದಾನವನ್ನು ಕೊಟ್ಟಿದ್ದಾರೆ ಪರಮಾತ್ಮ ನಮಗೆ. ನಮ್ಮ ಓದು ಕೂಡ ಆದಿ ಮಧ್ಯ ಅಂತ್ಯದ್ದಾಗಿದೆ. ಬಾಬಾ ಹೇಳ್ತಾರೆ 3 ಕಾಲದ ಓದಾಗಿದೆ. ತ್ರಿಕಾಲದರ್ಶಿ ಬನ್ನೆ ಕಿ ಪಡಾಯಿ ಹೇನಾ, ಎಲ್ರದು ತ್ರಿಕಾಲದರ್ಶಿ ಆಗುವಂತಹ ಓದಾಗಿದೆ. 3 ಕಾಲ ನೋಡಿ, ನಾವಿಲ್ಲೇ ಕುತ್ಕೊಂಡು ಏನು ಮಾಡಿದ್ವಿ, ಮನಸ್ಸು ಬುದ್ಧಿಯನ್ನು ಆದಿಯಲ್ಲಿ ಆದಿ ದೇವತಾ ಸ್ವರೂಪದಲ್ಲಿ ಕಂಪ್ಲೀಟ್ ಸತ್ಯ ತ್ರೇತಾದಲ್ಲಿ ಆತ್ಮ ನಮ್ಮ ಜನ್ಮವನ್ನು ನೋಡ್ಕೊಂಡು ಬಂತು. ಕರೆಕ್ಟ್ ಅಲ್ವಾ? 84 ಜನ್ಮದ ಚಕ್ರವನ್ನು ಹಾಕಿದ್ವಿ, ಸ್ವದರ್ಶನ ಚಕ್ರವನ್ನು ತಿರುಗಿಸಿದ್ವಲ್ವ, ಬಾಬಾ ಅನುಭವ ಮಾಡಿಸಿದ್ರಲ್ವ ಎಲ್ರಿಗೂ. त्रिकालदर्शी बनने की पढ़ाई है, पढ़ाई को सोर्स ऑफ इनकम कहा जाता है. पढ़ाई से पद की प्राप्ति होती है. सोर्स ऑफ इनकम ಅಂತ ಹೇಳಲಾಗುತ್ತೆ ಓದನ್ನ. ಓದಿನಿಂದ ಪದವಿ ಸಿಗುತ್ತೆ, ಪದವಿ ಪ್ರಾಪ್ತಿ ಆಗುತ್ತೆ. ನೋಡಿ, ನಾರ್ಮಲಿ ಹೊರಗಡೆ ಪ್ರಪಂಚದಲ್ಲಿ ಯಾರಾದರೂ ಡಿಗ್ರಿ ಓದಿದ್ದಾರೆ, ಡಿಗ್ರಿ ಓದಿದ್ರೆ ಅವ್ರಿಗೊಂದು ಸರ್ಟಿಫಿಕೇಟ್ ಸಿಗುತ್ತೆ. PUC ಆದಮೇಲೆ ಅವ್ರಿಗೊಂದು ಸರ್ಟಿಫಿಕೇಟ್ ಸಿಗುತ್ತೆ, ಡಿಗ್ರಿ ಆದಮೇಲೆ ಸರ್ಟಿಫಿಕೇಟ್ ಸಿಗುತ್ತೆ, ಮಾಸ್ಟರ್ ಡಿಗ್ರಿ ಆದಮೇಲೆ ಸರ್ಟಿಫಿಕೇಟ್ ಸಿಗುತ್ತೆ. ಆದರೆ ಇಲ್ಲಿ ಪರಮಾತ್ಮನ ಓದಿನಿಂದ ನಮಗೊಂದು ಪದವಿ ಪ್ರಾಪ್ತಿ ಆಗುತ್ತೆ, ರಾಜ್ಯ ಪದವಿ. ವಿಶ್ವ ಮಹಾರಾಜನಾಗುವಂತಹ ಒಂದು ಪದವಿ ಸಿಗುತ್ತೆ. ದೇವತೆಗಳು, ಮನುಷ್ಯರಿಂದ ದೇವತೆಗಳಾಗುವಂತಹ ಪದವಿ ಸಿಗುತ್ತೆ. सारे विश्व में देखो सबसे ऊंचे ते ऊंचा पद राज्य पद गाया हुआ है. ನೋಡಿ, ವಿಶ್ವದಲ್ಲಿ ನೋಡ್ರಿ ನೀವು, ಎಲ್ಲದಕ್ಕಿಂತ ಶ್ರೇಷ್ಠಾತಿ ಶ್ರೇಷ್ಠ ಪದವಿ ರಾಜ್ಯ ಪದವಿ ಅಂತ ಹಾಡಲಾಗುತ್ತೆ. तो आपको इस पढ़ाई से क्या पद प्राप्त होता है. ನಿಮಗೆ ಈ ಓದಿನಿಂದ, ಏನು ಓದ್ತಾ ಇದ್ದೀರಿ, ಈ ಓದಿನಿಂದ ಯಾವ ಒಂದು ಪದವಿ ಪ್ರಾಪ್ತಿಯಾಗುತ್ತೆ. ಅಬ್ಬಿ ರಾಜೆ और ಭವಿಷ್ಯ ಬಿ ರಾಜ್ಯ ಪದ. ಇವಾಗಲೂ ಕೂಡ ರಾಜಯೋಗಿಗಳಲ್ವ, ನಾವು ರಾಜೆ ಆಗ್ತೀವಿ ಮತ್ತು ಭವಿಷ್ಯದಲ್ಲೂ ಕೂಡ ರಾಜ್ಯ ಪದವಿಯನ್ನು ಪಡಿತೇವೆ. ಈ ಓದಿನಿಂದನೇ ಸಾಧ್ಯ ಅಂತಾರೆ ಪರಮಾತ್ಮ. ಅಭಿ ಸ್ವರಾಜ್ಯ ಹೇ, ಇವಾಗ ಸ್ವಯಂನ ರಾಜ್ಯ ಇದೆ, ಸ್ವರಾಜ್ಯ. राज्य राजयोगी स्वराज्य अधिकारी हो और भविष्य का राज्य भाग्य तो अविनाशी है ही अंतरे बाबरವರು. ಇವಾಗ ಸ್ವರಾಜ್ಯ ಇದೆ, ರಾಜಯೋಗಿ ಸ್ವರಾಜ್ಯ ಅಧಿಕಾರಿಯಾಗಿದ್ದೀರಿ, ಹಾಗೂ ಭವಿಷ್ಯದ ರಾಜ್ಯ ಭಾಗ್ಯ ಅಂತೂ ಅವಿನಾಶಿ ಇದ್ದೇ ಇದೆ ಮಕ್ಕಳೇ ಅಂತಿದ್ರೆ ಬಾಬರವರು. इससे बड़ा पद कोई होता नहीं है. ಇದಕ್ಕಿಂತ ದೊಡ್ಡ ಪದವಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಶಿಕ್ಷಕ ದ್ವಾರ ಶಿಕ್ಷಾ ಬಿ ತ್ರಿಕಾಲದರ್ಶಿ ಕಿ ಹೇ. ನೋಡಿ, ಶಿಕ್ಷಕನ ಮುಖಾಂತರ ನಮಗೆ ದೊರಕುತ್ತಿರುವ ಶಿಕ್ಷಣ ಏನಿದೆಯಲ್ಲ, ತ್ರಿಕಾಲದರ್ಶಿದೇ ಆಗಿದೆ. ತ್ರಿಕಾಲ ಅಂದರೆ ಆದಿ ಮಧ್ಯ ಅಂತ್ಯ. ಈ ಸಮಯದ್ದು ನಮಗೆ ನಾಲೆಜ್ ಇದೆ, ಶಿಕ್ಷಣ ಇದೆ. ಅವ್ರ ಪದವಿ ದೈವಿ ರಾಜ್ಯ ಪದ. ನೋಡಿ, ನಮಗೆ ಪದವಿಯೂ ಕೂಡ ದೈವಿ ರಾಜ್ಯದ ಪದವಿ ಆಗಿದೆ. ऐसा शिक्षक का संबंध सिवाय ब्राह्मण जीवन के न किसका हुआ है न हो सकता है. ಈ ತರಹ ಶಿಕ್ಷಕರ ಸಂಬಂಧ ಬ್ರಾಹ್ಮಣರಿಗೆ ಬಿಟ್ಟರೆ, ಬ್ರಾಹ್ಮಣ ಜೀವನ ಬಿಟ್ಟರೆ ಬೇರೆ ಯಾರ್ದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಪರಮಾತ್ಮ. साथ में सदगुरु का संबंध है. सदगुरु द्वारा श्रीमत, जिस श्रीमत का गायन आज भी भक्ति में हो रहा है. ನೋಡಿ, ಪರಮಾತ್ಮ ತಂದೆ, ಶಿಕ್ಷಕ, ಸದ್ಗುರು ಏನೇನು ಸಿಗ್ತಾ ಇದೆ ನಮಗೆ ಪ್ರಾಪ್ತಿ ಅನ್ನುವುದನ್ನು ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ವಂಡರ್ಫುಲ್. ಸದ್ಗುರುವಿನ ಸಂಬಂಧದಲ್ಲಿ ಸದ್ಗುರುವಿನ ಮುಖಾಂತರ ಶ್ರೀಮತ ಸಿಗುತ್ತೆ. ಯಾವ ಶ್ರೀಮತ ಅದರ ಒಂದು ಗಾಯನ ಇಲ್ಲಿವರೆಗೂ ಭಕ್ತಿಯಲ್ಲಿ ನಡೀತಾನೇ ಇದೆ, ಗಾಯನ ಆಗ್ತಾನೇ ಇದೆ. आप निश्चय से कहते हो हमारा हर कदम किसके आधार से चलता है. ನಾವು ನಿಶ್ಚಯದಿಂದ ಹೇಳ್ತೀವಿ ತಾನೆ, ನಮ್ಮ ಪ್ರತಿಯೊಂದು ಹೆಜ್ಜೆ ಯಾವ ಆಧಾರದಿಂದ ನಡೆಯುತ್ತೆ. ಶ್ರೀಮತಕ್ಕೆ ಆಧಾರ ಸೆ ಹರ್ ಕದಂ ಚಲ್ತಾ ಹೇ. ಶ್ರೀಮತದ ಆಧಾರದಿಂದ ಪ್ರತಿಯೊಂದು ಹೆಜ್ಜೆ ನಡೀತೀವಿ ನಾವು. ತೋ ಚೆಕ್ ಕರೋ, ಹರ್ ಕದಂ ಶ್ರೀಮತ್ ಪರ್ ಚಲ್ತಾ ಹೇ. ಎಲ್ರಿಗೂ ಚೆಕ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾರೆ. ಪ್ರತಿ ಹೆಜ್ಜೆ ಪರಮಾತ್ಮನ ಶ್ರೀಮತ, ಶ್ರೇಷ್ಠ ಮತ, ಈಶ್ವರನ ಮತ, ಅದರಂತೆ ನಾವು ನಡೀತಿದ್ದೀವ, ಪ್ರಾಕ್ಟಿಕಲ್ ಆಗಿ ನಡೀತಿದ್ದೀವ, ಚೆಕ್ ಮಾಡ್ಕೋಬೇಕು. ಭಾಗ್ಯ ತೋ ಪ್ರಾಪ್ತ ಹೇ, ಲೇಕಿನ್ ಭಾಗ್ಯ ಕಿ ಪ್ರಾಪ್ತಿ ಕಾ ಜೀವನ್ ಮೇ ಅನುಭವ ಹೇ. ಭಾಗ್ಯ ಅಂತೂ ಪ್ರಾಪ್ತಿ ಇದೆ ಎಲ್ರಿಗೂ, ಆದರೆ ಭಾಗ್ಯದ ಪ್ರಾಪ್ತಿಯ ಜೀವನದಲ್ಲಿ ಅನುಭವ ಇದೆಯಾ ಮಕ್ಕಳೇ ಅಂತಿದ್ದಾರೆ ಬಾಬರವರು. ಅನುಭವ ಇದೆಯಾ ಎಲ್ರಿಗೂ? हर कदम श्रीमत पर है, वह कभी कभी मनमत या परमत तो नहीं मिक्स होती. ಪ್ರತಿ ಹೆಜ್ಜೆ ಶ್ರೀಮತದಂತೆ ಇದೆ. ಮತ್ತೆ
ಆವಾಗವಾಗ ಮನಸ್ಸಿನ ಮತ ಪರಮತ ಅಂತೂ ಮಿಕ್ಸ್ ಆಗ್ತಿಲ್ವಲ್ಲ ಮಕ್ಕಳೇ ಅಂತ ಕೇಳ್ತಿದ್ದಾರೆ ಬಾಬರವರು. ನೋಡಿ, ಪ್ರತಿ ಹೆಜ್ಜೆಯಲ್ಲಿ ನಾವು ಶ್ರೀಮತದಂತೆ ನಡೀತಿದ್ದೀವಾ ಅಥವಾ ಆವಾಗವಾಗ ಮನಸ್ಸಿನ ಮತವನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀವ, ಪರಮತವನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀವ? इसकी परख है। अगर कदम श्रीमत पर है तो हर कदम में पद्मों की कमाई जमा अनुभव होगा। ನೋಡಿ, ಇದನ್ನು ಒಂದು ಗುರುತಿಡಿಯೋದು ಹೇಗೆ, ಕಂಡುಹಿಡಿಯೋದು ಹೇಗೆ, ನಾನು ಶ್ರೀಮತದಂತೆ ನಡೀತಿದ್ದೀನೋ ಇಲ್ಲೋ ಅನ್ನುವುದಕ್ಕೆ ಒಂದು ಗುರುತಿದೆ, ಕಂಡುಹಿಡಿಯಲಿಕ್ಕೆ ಒಂದು ಮಾರ್ಗ ಇದೆ. ಏನಪ್ಪ ಅಂದರೆ, ಒಂದು ವೇಳೆ ನಮ್ಮ ಹೆಜ್ಜೆ ಶ್ರೀಮತದಂತೆ ಇದೆ ಅಂದರೆ ಪ್ರತಿ ಹೆಜ್ಜೆಯಲ್ಲಿ ಪದ್ದಮ್ಮದ್ದಷ್ಟು ಕಮಾಯಿ ಜಮಾ ಅನುಭವ ಆಗುತ್ತೆ. ನೋಡಿ, ಅಂದರೆ ನಾವು ಏನು ಹೆಜ್ಜೆ ಇಡ್ತೀವಿ ಪರಮಾತ್ಮನ ಶ್ರೀಮತದಂತೆ ಒಂದು ವೇಳೆ ನಡೀತಾ ಇದ್ದರೆ ಪ್ರತಿ ಹೆಜ್ಜೆಯಲ್ಲಿ ಯಾವುದೇ ಕಾರ್ಯವನ್ನು ಮಾಡಲಿ, ಸಂಕಲ್ಪವನ್ನು ಮಾಡಲಿ, ಪ್ರತಿ ಸಂಕಲ್ಪದಲ್ಲಿ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ತೇವೆ, ಪ್ರತಿ ಕಾರ್ಯದಲ್ಲಿ ನಮಗೆ ಸಿದ್ಧಿ ಪ್ರಾಪ್ತಿಯಾಗುತ್ತೆ. ಪರಮಾತ್ಮ ಹೇಳ್ತಿರೋದು ಪ್ರತಿ ಹೆಜ್ಜೆಯಲ್ಲಿ ಪದ್ದಮ್ಮದ್ದಷ್ಟು ಕಮಾಯಿ ಜಮಾ ಅನುಭವ ಆಗತ್ತೆ. ಕದಂ ಶ್ರೀಮತ್ ಪರ ಹೈ ತೋ ಸಹಜ ಸಫಲತಾ ಹೇ. ನೋಡಿ, ನಿಮ್ಮ ಹೆಜ್ಜೆ ಶ್ರೀಮತದಂತೆ ಇದ್ದರೆ ಸಹಜವಾಗಿ ಸಫಲತೆ ಸಿಗತ್ತೆ ಅನ್ನುವಂಥ ಮಾತನ್ನು ಪರಮಾತ್ಮ ಪ್ರಾಕ್ಟಿಕಲ್ ಮಾತನ್ನು ಹೇಳ್ತಾ ಇದ್ದಾರೆ. ಅಟೆನ್ಷನ್ ಇದೆಯಾ? ಎಲ್ಲರೂ ವಚನದಲ್ಲಿದ್ದೀರಿ. ಅವ್ಯಕ್ತ ಫರಿಸ್ತೆಗಳೇ ಎಂದು ಪರಮಾತ್ಮ ಅವ್ಯಕ್ತ ವಚನದಲ್ಲಿ ಅವ್ಯಕ್ತ ಬಾಪ್ ದಾದಾ ಪ್ರತಿಯೊಂದು ಮಗುವನ್ನು ನೋಡ್ತಾ ಇದ್ದಾರೆ. ಬಾಪ್ ದಾದಾರವರ ಮಸ್ತಕದಿಂದ ಸರ್ವಶಕ್ತಿಯ ಕಿರಣಗಳು ನಾವೆಲ್ಲ ಅವ್ಯಕ್ತ ಫರಿಸ್ತೆಗಳ ಮಸ್ತಕದಲ್ಲಿ ನಿರಂತರ ತುಂಬಿಕೊಳ್ಳುತ್ತಿದೆ. ಹೇಗೆ ಬಾಬರವರ ವಾಣಿ ನಾನು ಆತ್ಮ ಆಲಿಸುತ್ತಿದ್ದೇನೆ ವಚನದಲ್ಲಿ, ಹಾಗಾಗಿ ನಾನು ಆತ್ಮನಲ್ಲಿರುವ ಎಲ್ಲ ವಿಕರ್ಮಗಳಾಗಲಿ, ಆತ್ಮಕ್ಕೆ ಹಿಡಿದಿರುವ ತುಕ್ಕಾಗಲಿ ನಿಧಾನವಾಗಿ ಕ್ಲೀನ್ ಆಗುತ್ತಿದೆ. ವಾಣಿಯನ್ನು ಏಕಾಂತವಾಸಿಯಾಗಿ ಏಕರಸ ಸ್ಥಿತಿಯಲ್ಲಿದ್ದು ಏಕಾಗ್ರ ಚಿತ್ತರಾಗಿ ಆಲಿಸುತ್ತಿದ್ದೇವೆ. ಪರಮಾತ್ಮ ಬಾಪ್ ದಾದಾ ಪ್ರತಿಯೊಂದು ಮಗುವನ್ನು ನೋಡ್ತಾ ಇದ್ದಾರೆ. ಅಟೆನ್ಷನ್ ಇರುವ ಮಕ್ಕಳ ಮಸ್ತಕದಲ್ಲಿ ಪವರ್ಫುಲ್ ಕರೆಂಟ್ ನಿರಂತರ ಹರಿಯುತ್ತಿದೆ. ಬಾಪ್ ದಾದಾರವರಿಂದ ಅನುಭವ ಮಾಡ್ತಾ ಇದ್ದೀರಿ. ಪವರ್ಫುಲ್ ಕರೆಂಟ್ ಬಾಬರವರನ್ನು ನೋಡ್ತಾ ಆಲಿಸುತ್ತಿದ್ದೇವೆ. ಪ್ರತಿ ಹೆಜ್ಜೆ ಶ್ರೀಮತದಂತೆ ಸಹಜ ಸಫಲತೆ, ಜೊತೆಗೆ ಸದ್ಗುರುವಿನ ಮುಖಾಂತರ ವರದಾನಗಳ ಸಿಗುತ್ತೆ. ನಿಮಗೆ ವರದಾನ ಇದೆ, ಅದರ ಒಂದು ಗುರುತು. ಎಲ್ಲಿ ತನಕ ವರದಾನ ಇರುತ್ತೆ ಅಲ್ಲಿ ತನಕ ಪರಿಶ್ರಮ ಇಲ್ಲ ಅಂತಾರೆ ಬಾಬ್ರವರು. ವರದಾನ ಎಲ್ಲಿ ತನಕ ಇದೆ ಅಲ್ಲಿ ತನಕ ಪರಿಶ್ರಮ ಪಡೋ ಅವಶ್ಯಕತೆ ಇಲ್ವಾ? ಇಲ್ಲ. ಹಾಗಾದರೆ ಸದ್ಗುರುವಿನ ಸಂಬಂಧದಲ್ಲಿ ಶ್ರೇಷ್ಠ ಮತ ಹಾಗೂ ಸದಾ ವರದಾನದ ಪ್ರಾಪ್ತಿಯಾಗಿದೆ. ಹಾಗಾದರೆ ಮತ್ತೆ ವಿಶೇಷತೆ ಸಹಜ ಮಾರ್ಗದ್ದಾಗಿದೆ. ಯಾವಾಗ ಒಂದರಲ್ಲಿ 3 ಸಂಬಂಧ ಇದೆ ನೋಡಿ, ಒಬ್ಬರಲ್ಲೇ ನಾವು 3 ಸಂಬಂಧ ನೋಡ್ತೀವಿ. ಯಾವಾಗ ಒಬ್ಬರಲ್ಲಿ 3 ಸಂಬಂಧ ಇದೆ ಅಂದರೆ ಒಬ್ಬರನ್ನೇ ನಾವು ನೆನಪು ಮಾಡಬೇಕು. ಒಬ್ಬರನ್ನು ನೆನಪು ಮಾಡುವುದು ಕೂಡ ಈಸಿ ಆಯ್ತಲ್ವ, ಸಹಜ ಆಯ್ತಲ್ವ. 3 को अलग अलग याद करने की जरूरत नहीं. 3 ಆತ್ಮಗಳನ್ನ ನೆನಪು ಮಾಡೋ ಅವಶ್ಯಕತೆ ಬಿಡುವುದಿಲ್ಲ. ಒಬ್ಬರಲ್ಲೇ ಆ 3 ವಿಶೇಷತೆ ಇದೆ. ಒಬ್ಬರನ್ನೇ ನಾವು ನೆನಪು ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಬಾಬ್ರವರು ಸ್ಪಷ್ಟ ಮಾಡ್ತಾ ಇದ್ದಾರೆ. ಇಸ್ಲಿಯೇ ಆಪ್ ಸಬ್ ಕತೆ ಹೋ ಏಕ್ ಬಾಬಾ ದುಸ್ರಾ ನ ಕೋಯಿ. ನಾವೆಲ್ಲರೂ ಹೇಳ್ತೀವಿ ಒಬ್ಬ ತಂದೆ ಬಿಟ್ಟು ಬೇರೆ ಯಾರು ಇಲ್ಲ. ಬೇರೆ ಯಾರೂ ಇಲ್ಲ. यह सहज है क्योंकि एक में विशेष संबंध आ जाते हैं. तो भाग्य के सितारे तो चमक रहे हैं क्योंकि बाप द्वारा तो सर्व को प्राप्तियाँ है ही. ಬಾಬಾ ಪ್ರತಿಯೊಂದು ಮಕ್ಕಳ ನೋಡಿ, ಕೋಟಿಯಲ್ಲಿ ಕೆಲವರು ಬಾಬರವರ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದೇವೆ. ಭಾಗ್ಯದ ನಕ್ಷತ್ರವಂತೂ ಹೊಳಿತಾ ಇದೆ. ಯಾಕಂದರೆ ತಂದೆಯ ಮುಖಾಂತರ ಎಲ್ಲ ಪ್ರಾಪ್ತಿಗಳು ಇದ್ದೇ ಇದೆ. तीसरा भाग्य का सितारा है सर्व प्राप्तियाँ. ಎಲ್ಲ ಪ್ರಾಪ್ತಿಗಳು. 3ನೇ ಭಾಗ್ಯದ ನಕ್ಷತ್ರ ಏನೋ ಎಲ್ಲ ಪ್ರಾಪ್ತಿಗಳು. ಗಾಯನ ಹೇ ಅಪ್ರಾಪ್ತ ನಹಿ ಕೋಯಿ ವಸ್ತು ಬ್ರಾಹ್ಮಣೋಂ ಕೆ ಖಜಾನೆ ಮೇ. ಬ್ರಾಹ್ಮಣರ ಖಜಾನೆಯಲ್ಲಿ ಯಾವುದೇ ತರಹದ ಅಪ್ರಾಪ್ತ ವಸ್ತು ಇಲ್ಲ. ಯಾದ್ ಕರೋ ಅಪನೆ ಖಜಾನೋಂಕು. ಎಲ್ಲ ನಿಮ್ಮ ಖಜಾನೆಗಳನ್ನ ನೆನಪು ಮಾಡಿಕೊಡ್ರಿ. ಜ್ಞಾನದ ಖಜಾನೆ, ಗುಣಗಳ ಖಜಾನೆ, ಸಮಯದ ಖಜಾನೆ, ಸಂಕಲ್ಪದ ಖಜಾನೆ, ಶಕ್ತಿಗಳ ಖಜಾನೆ, ಖುಷಿಯ ಖಜಾನೆ, ಎಷ್ಟೊಂದು ಖಜಾನೆಗಳಿದೆ, ನೆನಪು ಮಾಡಿಕೊಡ್ರಿ ಅಂತಿದ್ದಾರೆ ಬಾಬ್ರವರು. ऐसा खजाना वह सर्व प्राप्तियाँ और कोई द्वारा हो सकती है. दिल से कहा मेरा बाबा खजाने हाजिर
इसलिए इतने श्रेष्ठ भाग्य सदा स्मृति में रहे, इसमें ನಂಬರ್ ವಾರ್ है. ಬಾಬಾ ಹೇಳ್ತಿದ್ದಾರೆ, ಹೃದಯದಿಂದ ಹೇಳ್ರಿ ನನ್ನ ಬಾಬಾ ಅಂತ, ಖಜಾನೆಗಳು ಆಟೋಮೆಟಿಕ್ಕಾಗಿ ಹಾಜರಾಗ್ಬಿಡ್ತವೆ. ಹಾಗಾಗಿ ಇಷ್ಟು ಶ್ರೇಷ್ಠ ಭಾಗ್ಯ ಸದಾ ಸ್ಮೃತಿಯಲ್ಲಿರಲಿ. ಇದರಲ್ಲಿ ನಂಬರ್ ವಾರ್ ಇದ್ದೀರಿ. ಅಭಿ ಬಾಪ್ ದಾದಾ ಯಹೀ ಚಾಹತೆ ಕಿ हर बच्चा जब कोठों में भी कोई है तो सब बच्चे नंबर वार नहीं नंबर 1 होने हैं. तो अपने से पूछो, नंबर वार में हो या नंबर 1 हो. ನಾವೆಲ್ಲರೂ ನಂಬರ್ ವಾರ್ ಇದ್ದೀವ, ನಂಬರ್ 1 ಆಗಿದ್ದೀವ? ನಮ್ಮಷ್ಟಕ್ಕೆ ನಾವು ಕೇಳ್ಕೋಬೇಕು. ಕ್ಯಾ ಹೋ ಟೀಚರ್ಸ್, ನಂಬರ್ 1 ಯಾ ನಂಬರ್ ವಾರ್ ಹೇ? ಟೀಚರ್ಸ್ಗೆ ಬಾಬಾ ಕೇಳ್ತಾರೆ, ನಂಬರ್ 1 ನಂಬರ್ ವಾರ? ಪಾಂಡವ್ ನಂಬರ್ 1 ಹೋ ಯಾ ನಂಬರ್ ವಾರ್ ಹೋ? ಪಾಂಡವ್ರು ಯಾರಿದ್ದೀರಿ? ಬಾಬಾ ಕೇಳ್ತಾ ಇದ್ದಾರೆ, ನಂಬರ್ ವಾರ ನಂಬರ್ 1? ಬಾಬಾ ಪ್ರತಿಯೊಂದು ಮಕ್ಕಳನ್ನ ಕೇಳ್ತಾ ಇದ್ದಾರೆ. जो समझते हैं हम नंबर 1 है और सदा रहेंगे, ऐसे नहीं आज नंबर 1 और कल नंबर वार में आ जाओ. ಆ ಥರ ಅಲ್ಲ ನೋಡಿ. ಯಾರು ತಿಳ್ಕೊಳ್ತೀರಿ ನಾನು ನಂಬರ್ 1 ಆಗಿದ್ದೀನಿ, ನಂಬರ್ 1 ಇರ್ತೇನೆ, ಈ ತರಹ ಅಲ್ಲ. ಈ ದಿನ ನಂಬರ್ 1 ಇದ್ದು ನಾಳೆಗೆ ನಂಬರ್ ವಾರಲ್ಲಿ ಬಂದುಬಿಡುವುದು, ಹಾಗೆ ಅಲ್ಲ. जो इतने निश्चय बुद्धि है कि हम सदा जैसे बाप ब्रह्मा नंबर 1 ऐसे फॉलो ब्रह्मा बाप नंबर 1 है. ನಾವು ನಿಶ್ಚಯದಿಂದ ಬಾಬಾಗೆ ಹೇಳಬೇಕು ಇವಾಗ, ನಾವು ಸದಾ ಹೇಗೆ ಬ್ರಹ್ಮ ಬಾಬಾ ನಂಬರ್ 1 ಇದ್ರು ಹಾಗೆ ಫಾಲೋ ಬ್ರಹ್ಮ ಬಾಬಾ ನಂಬರ್ 1 ಇದ್ದೀವಿ. ಅವ್ರು रहेंगे ಮತ್ತೆ ಇರ್ತೀವಿ. ವಹ ಹಾತ್ ಉಟಾವ, ಹಾಗೆ ಅನ್ನೋರು ಕೈ ಎತ್ತರಿ ಅಂತಿದ್ದಾರೆ ಬಾಬರವರು. ನಂಬರ್ 1 ಬ್ರಹ್ಮ ಬಾಬರವರು ಸಮಾನ ನಂಬರ್ 1 ಇದೀವ. ऐसे ही नहीं हाथ उठा लेना, ಹಾಗೆ ಕೈ ಎತ್ತೋದಲ್ಲ, ಸೋಚ್ ಸಮಜ್ಗೆ ಉಠಾನ. ಕೈಯನ್ನು ಹಂಗೆ ಎತ್ತಬೇಡಿ, ವಿಚಾರ ಮಾಡಿ ಕೈ ಎತ್ತಿ ಮಕ್ಕಳೇ. ಲಂಬಾ ಉಠಾವು, ಕೈ ಎಲ್ಲರೂ ಎತ್ತಿ. ಬಾಬಾ ಇನ್ನೂ ಎತ್ತರೆತ್ತರಕ್ಕೆ ಕೈ ಎತ್ತಿ, ಕೈ ಎತ್ತಲು ಹೇಳ್ತಾ ಇದ್ದಾರೆ ಬಾಬರವರು ನಮ್ಮೆಲ್ಲರಿಗೂ. ನಾವು ಬ್ರಹ್ಮ ಬಾಬರವರ ಸಮಾನ ನಂಬರ್ 1 ಇದೀವ. ಆದಾ ಉಟಾತೆ ಹೇ ತೋ ಆದಾ ಹೇ, ಅರ್ಧ ಎತ್ತಿದ್ರಿ ಅಂದರೆ ಅರ್ಧ ಇದ್ದೀರಿ ಅಂತ. ಬ್ರಹ್ಮ ಬಾಬರವ್ರ ಸಮಾನ ಆಗಲಿಲ್ಲ ಅಂತ, ಅರ್ಧ ಮಾತ್ರ ಸಮಾನ ಆಗಿರಿ. ಹಾತ್ ತೋ ಬಹುತೋನೆ ಉಠಾಯಾ ಹೇ, ದೇಖಾ दादी देखा, दादी ನೋಡಿದರು. अभी इन्हों से नंबर 1 वालों से हिसाब लेना. ಜನಕ್ ದಾದಿ ಜಾನಕಿ ಹಿಸಾಬ್ ಲೇನಾ ಅಂತ ಬಾಬರವರು ಜಾನಕಿ ದಾದಿ ಕುಳಿತುಕೊಂಡಿದ್ದಾರೆ, ಅವ್ರಿಗೆ ಹೇಳ್ತಾ ಇದ್ದಾರೆ ಇವ್ರದೆಲ್ಲ ಲೆಕ್ಕ ತಗೋಬೇಕಾಗತ್ತೆ ಅಂತ. ಡಬಲ್ ಫಾರಿನರ್ಸ್ನೇ ಹಾತ್ ಉಠಾಯ ಉಠಾವೋ ನಂಬರ್ 1. ಎಲ್ಲರೂ ನಂಬರ್ 1 ಇದ್ದೀರಾ ಅಂತ ಡಬಲ್ ಫಾರಿನರ್ಸ್ ಬಾಬಾ ಕೇಳ್ತಾರೆ. ಬಾಪ್ ದಾದಾ ಕಿ ತೋ ಹಾತ್, ಬಾಪ್ ದಾದಾ ಕಿ ತೋ ಹಾತ್ ಉಠಾಕೆ ದಿಲ್ ಖುಷ್ ಕರ್ ದಿ. ಬಾಬರವರ ಹೃದಯವನ್ನು ಖುಷಿಪಡಿಸಿದ್ರೆ ನೀವು ಕೈ ಎತ್ತಿಬಿಟ್ಟು ಮುಬಾರಕ್ ಹೋ ಅಂತಿದ್ದಾರೆ ಬಾಬರವರು, ಶುಭಾಶಯಗಳನ್ನ ಹೇಳ್ತಾರೆ. अच्छा हाथ उठाया इसका मतलब है कि आपको अपने में हिम्मत है, और हिम्मत है तो बाप दादा भी मददगार है ही. ನೀವು ಕೈ ಎತ್ತಿದ್ರಿ, ನಿಮ್ಮಲ್ಲಿ ನೀವು ಧೈರ್ಯವನ್ನು ಹೊಂದಿದಿರಿ, ಸಾಹಸವನ್ನು ಹೊಂದಿದಿರಿ ಮತ್ತು ಧೈರ್ಯ ಇದೆ, ಆವಾಗಲೇ ಬಾಪ್ ದಾದಾರವರು ಕೂಡ ನಿಮಗೆ ಸಹಾಯವನ್ನು ಕೊಡ್ತಾರೆ ಡೆಫಿನೆಟ್ಲಿ ಅಂತಾರೆ. ಧೈರ್ಯವಾದ ಒಂದು ಹೆಜ್ಜೆ ಇಟ್ಟರೆ ಡೆಫಿನೆಟ್ಲಿ ಪರಮಾತ್ಮ ಸಹಾಯ ಮಾಡ್ತಾರೆ. ಲೇಕಿನ್ ಅಭಿ ಬಾಪ್ ದಾದಾ ಕ್ಯಾ ಚಾಹತೆ ಹೇ, ನಂಬರ್ 1 हो. यहाँ तो खुशी की बात है, लेकिन बताए क्या ये या लेकिन है ही नहीं. बाप दादा के पास लेकिन है, ಆದರೆ ಅನ್ನೋದು ಬಾಬರವರ ಹತ್ರ ಇದೆ. बाप दादा ने देखा कि मन में समाया हुआ तो है, लेकिन मन तक है, चेहरे और चलन तक इमर्ज नहीं है. ನೋಡಿ, ಮನಸ್ಸಿನಲ್ಲಿ ಸಮಾವೇಶ ಬಲೆ ಮಾಡ್ಕೊಂಡಿದ್ದೀರಿ, ಆದರೆ ಮನಸ್ಸಿನ ತನಕ ಅಷ್ಟೇ ಇಟ್ಕೊಂಡಿದ್ದೀರಿ, ಚೆಹರೆ ತನಕ ಬಂದಿಲ್ಲ, ಚಲನೆಯ ತನಕ ಇಮರ್ಜ್ ಮಾಡ್ಕೊಂಡಿಲ್ಲ. अभी बाप दादा नंबर 1 की स्टेज चलन और चेहरे पर देखने चाहते हैं. बाप दादा रವರು ನಂಬರ್ 1 ಸ್ಟೇಜ್ ಚಲನೆ ಮತ್ತು ಚೆಹರೆಯ ಮೇಲೆ ನೋಡಲು ಇಚ್ಛಿಸ್ತಾ ಇದ್ದಾರೆ ಬಾಬರವರು. अब समय अनुसार नंबर 1 कहने वालों को हर चलन में दर्शनीय मूर्ति दिखाई देनी चाहिए. ಬಾಬಾ ಹೇಳ್ತಾ ಇದ್ದಾರೆ, ಇವಾಗಿನ ಸಮಯದ ಅನುಸಾರ ನಂಬರ್ 1 ಅಂತ ಹೇಳಿಸ್ಕೊಳ್ಳುವಂಥವರ ಪ್ರತಿ ಚಲನೆಯಲ್ಲಿ ದರ್ಶನೀಯ ಮೂರ್ತಿ ಕಂಡು ಬರಬೇಕು ಮಕ್ಕಳೇ ಅಂತಾರೆ ಬಾಬರವರು. दर्शनीय मूर्त, क्योंकि ब्रह्मा बाबा आपका चेहरा बतावे कि यह दर्शनीय मूर्त है. ನಿಮ್ಮ ಚೆಹರೆಯನ್ನು ನೋಡಿದ ತಕ್ಷಣ ಅವರಿಗೆ ಅನುಭವ ಆಗಬೇಕು, ಇವರು ದರ್ಶನೀಯ ಮೂರ್ತ ಆಗಿದ್ದಾರೆ. आपके जड़ चित्र अंतिम जन्म तक भी, अंतिम समय तक भी ದರ್ಶನೀಯ ಮೂರ್ತ ಅನುಭವ ಹೋತೆ ಹೇ ನಾ. ನೋಡಿ, ನಮ್ಮ ಜಡ ಚಿತ್ರಗಳು
ಅಂತಿಮ ಜನ್ಮದ ತನಕವೂ ಕೂಡ, ಅಂತಿಮ ಸಮಯದ ತನಕವೂ ಕೂಡ ದರ್ಶನೀಯ ಮೂರ್ತ ಅನುಭವ ಆಗತ್ತೆ ತಾನೇ. ಪ್ರಾಕ್ಟಿಕಲಾಗಿ ನಡೀತಾ ಇದೆ ಇವಾಗ. ಮಂದಿರದಲ್ಲಿ ಹೋಗಿ ನೋಡಿ, ನಮ್ಮದೇ ಆದ ಮಂದಿರ, ಚೈತನ್ಯ, ನಮ್ಮ ಜಡ ಚಿತ್ರಗಳೇನಿದೆ, दर्शनीय मूर्त अनुभव ಆಗ್ತಾ ಇದೆ. अंतिम तनकनू भक्तर के अनुभव आगत. तो चैतन्य में भी जैसे ब्रह्मा बाप को देखा साकार स्वरूप में, फरिश्ता तो बाप बाद में बना, लेकिन साकार स्वरूप में होते हुए आप सबको क्या दिखाई देता था? साधारण दिखाई देता था क्या? बाबा ಕೇಳ್ತಿದ್ದಾರೆ, ಸಾಕಾರ ಸ್ವರೂಪದಲ್ಲಿ ಫರಿಸ್ತಾ ಅಂತೂ ಆಮೇಲೆ ಆದರೂ ಸಾಕಾರ ಸ್ವರೂಪದಲ್ಲೇ ಸಾಕಾರ ಸ್ವರೂಪದಲ್ಲಿ ಇದ್ದುಕೊಂಡು ನಮ್ಮೆಲ್ರಿಗೂ ಹೇಗೆ ಕಾಣಿಸ್ತಾ ಇದ್ರು ಬ್ರಹ್ಮ ಬಾಬಾ? ಸಾಧಾರಣ ಕಾಣಿಸ್ತಿದ್ರೇನು? ಇಲ್ಲಲ್ವಾ? ಅಂತಿಮ 84वां जन्म, पुराना जन्म, 60 वर्ष के बाद की आयु, फिर भी आदि से अंत तक दर्शनीय मूर्त अनुभव की नाम ನೋಡಿ. ಅಂತಿಮ ಜನ್ಮ 84ನೇ ಜನ್ಮ, ಹಳೆಯ ಜನ್ಮ, 60 ವರ್ಷದ ನಂತರ ವಯಸ್ಸಿನಲ್ಲೂ ಕೂಡ, 60 ವಯಸ್ಸಿನ ನಂತರನೂ ಕೂಡ ಆದಿಯಿಂದ ಅಂತ್ಯದವರೆಗೂ ದರ್ಶನೀಯ ಮೂರ್ತ ಅನುಭವವನ್ನು ಮಾಡಿಸಿದ್ರೆ ತಾನೇ ಬ್ರಹ್ಮ ಬಾಬಾ. ಎಲ್ರಿಗೂ ಅನುಭವ ಇದೆ ಬ್ರಹ್ಮ ಬಾಬರ ಬಗ್ಗೆ? ನಾಲೆಜ್ ಇದೆಯಾ ಎಲ್ರಿಗೂ? ಬಾಬಾ ನೋಡ್ತಾ ಇದ್ದಾರೆ ವತನದಲ್ಲಿ. ಯಾರೆಲ್ಲ ಮನಸ್ಸು ಬುದ್ಧಿಯನ್ನು ಬಾಬರವ್ರ ಜೊತೆ ಹೊಂದಿದ್ದೀರಿ, ಮನ್ಮನಾಭಾವಸ್ಥೆ ಇದೆ. ಬ್ರಹ್ಮ ಬಾಬರವರು ಉದಾಹರಣೆ ಕೊಡ್ತಾ ಇದ್ದಾರೆ, ಅವರ ಸಮಾನ ನಾವು ದರ್ಶನೀಯ ಮೂರ್ತ ಅನುಭವ ಮಾಡಿಸ್ಬೇಕು. साकार रूप में की ना, ऐसे जिन्होंने नंबर 1 में हाथ उठाया, टीवी में निकाला, है ना? ಯಾರೆಲ್ಲ ಕೈ ಎತ್ತಿದ್ರು ಟಿವಿಯಲ್ಲಿ ಕ್ಯಾಪ್ಚರ್ ಮಾಡಲಾಗಿದೆ. बाप दादा उनका फाइल देखेंगे. फाइल तो है ना बाप दादा के पास. ಅವರ ಫೈಲನ್ನು ನೋಡಲಾಗ್ತದೆ. ಆ ಫೈಲು ಬಾಪ್ ದಾದರವ್ರ ಹತ್ರ ಇದೆ. ಯಾರು ಕೈ ಎತ್ತಿದ್ರಿ ನಂಬರ್ 1 ಆಗಬೇಕು ಅನ್ನೋದಕ್ಕೆ ಅವರ ಫೈಲ್ ನನ್ನ ಹತ್ರ ಇದೆ ಅಂತಾರೆ ಬಾಬರವರು. तो अब से आपकी हर चलन से अनुभव हो. ಇವಾಗಿನಿಂದ ನಿಮ್ಮ ಚಲನೆ, ಪ್ರತಿ ಚಲನೆಯಿಂದ ಅವರಿಗೆ ಅನುಭವ ಆಗಬೇಕು. कर्म साधारण हो, चाहे कोई भी काम करते हो, बिजनेस करते हो, डॉक्टरी करते हो, वकालत करते हो, जो भी कुछ करते हो, लेकिन जिस स्थान पर आप संबंध संपर्क में आते हो, वहाँ आपकी चलन से ऐसी महसूस करते हैं कि यह न्यारे और अलौकिक है. यह साधारण समझते हैं कि ऐसे तो लौकिक भी होते हैं. ಲೌಕಿಕ ಥರ ಇದೀವಾ ಅಥವಾ ನಮ್ಮ ವ್ಯವಹಾರಗಳು ಹೇಗಿದೆ, ಸಂಬಂಧ ಸಂಪರ್ಕದಲ್ಲಿ ಬರ್ತಾ ನಮ್ಮ ಚಲನೆಯಿಂದ ಏನು ಅನುಭವ ಮಾಡಿಸ್ತಾ ಇದ್ದೀವಿ? ನ್ಯಾರ ಇದೀವ, ಭಿನ್ನ ಇದೀವ, ಅಲೌಕಿಕ ಇದೀವ, ಸಾಧಾರಣನೇ ಕಾಣಿಸ್ತಾ ಇದೀವ, ಅಲೌಕಿಕದಲ್ಲೇ ಇದೀವ? ಕಾಮ್ ಕಿ ವಿಶೇಷತಾ ನಹಿ. ನಮ್ಮ ಕೆಲಸ ಭಲೆ ಡಾಕ್ಟ್ರಿ ಇರಬಹುದು, ವಕಾಲತ್ ಇರಬಹುದು, ಸೈಂಟಿಸ್ಟ್ ಇರಬಹುದು, ಸಾಧಾರಣ ಬಿಸ್ನೆಸ್ ಮ್ಯಾನ್ ಇರಬಹುದು, ಆದರೆ ನಮ್ಮ ಚಲನೆಯಲ್ಲಿ ಆ ಅಲೌಕಿಕತೆ ಕಂಡು ಬರ್ತಾ ಇದೆಯಾ? ಅವರಿಗೆ ನ್ಯಾರ ಅನ್ನಿಸ್ತಾ ಇದೆಯಾ? ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೀನಾ? ಕಾಮ್ ಕಿ ವಿಶೇಷತಾ ನಹಿ, ಲೇಕಿನ್ ಪ್ರಾಕ್ಟಿಕಲ್ ಲೈಫ್ ಕಿ ವಿಶೇಷತಾ. ಕೆಲಸದ ಒಂದು ವಿಶೇಷತೆ ಅಲ್ಲ, ಪ್ರಾಕ್ಟಿಕಲ್ ಜೀವನದಲ್ಲಿ ವಿಶೇಷತೆ ಏನಿದೆ ಅವ್ರಿಗೆ? ಬಹುತ್ ಅಚ್ಚಾ ಬಿಸ್ನೆಸ್ ಹೇ, ಬಹಳ ಚೆನ್ನಾಗಿ ಬಿಸ್ನೆಸ್ ಬಲೆ ಇದೆ ಅವ್ರಿಗೆ. ಬಹುತ್ ಅಚ್ಚಾ ವಕಾಲತ್ ಹೇ, ಬಹಳ ಚೆನ್ನಾಗಿ ಅವರು ವಕೀಲತ್ವವನ್ನು ಮಾಡ್ತಾರೆ. ಬಹುತ್ ಅಚ್ಚಾ ಡೈರೆಕ್ಟರ್ ಹೇ, ಬಹಳ ಚೆನ್ನಾಗಿ ನಿರ್ದೇಶಕರು ಇದ್ದಾರೆ. यहाँ तो बहुत है, ಈ ಥರ ಬಹಳ ಇದ್ದಾರೆ. एक बुक निकलता है जिसमें विशेष आत्माओं का नाम होता है. कितने का नाम आता है? बहुत होते हैं. इसने यहाँ विशेषता की, यहाँ इसने विशेषता की, नाम आ गया. तो जिन्होंने भी हाथ उठाया, उठाना तो सबको चाहिए, लेकिन जिन्होंने उठाया है और उठाना ही है. ನೋಡಿ ಯಾರೆಲ್ಲ ಕೈ ಎತ್ತಿದರೆ, ಎಲ್ಲರೂ ಎತ್ತಬೇಕು. ಆ್ಯಕ್ಚುಲಿ ಹೇಳಬೇಕಂದ್ರೆ ಅಂತಾರೆ ಬಾಬರವರು, ಯಾರೆಲ್ಲ ಎತ್ತಿದಿರಿ ಮತ್ತು ಎತ್ತಲೇಬೇಕು ಕೈಯನ್ನು ಕೇಳಿದಾಗ. ನಂಬರ್ 1 ಆಗಬೇಕು ಅನ್ನೋದು ಎಲ್ರಿಗೂ ಇರಬೇಕು. तो आपकी प्रैक्टिकल चलन में चेंज देखे यह अभी आवाज नहीं निकला है. ನೋಡಿ, ಪ್ರಾಕ್ಟಿಕಲ್ ಚಲನೆಯಲ್ಲಿ ಚೇಂಜ್ ಕಂಡು ಬರಬೇಕು. ಈ ಆವಾಜ್ ಇನ್ನೂ ಹೊರಗಡೆ ಬಂದಿಲ್ಲ. ಚಾಹೆ इंडस्ट्री में, चाहे कहाँ भी काम करते हो, एक एक आत्मा कहे कि यहाँ साधारण कर्म करते भी दर्शनीय मूर्त है. ನೋಡಿ, ಬಲೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ, ಕಾರ್ಖಾನೆಗಳಲ್ಲಿ ಕೆಲಸ ಮಾಡಿ, ಎಲ್ಲೇ ಕೆಲಸ ಮಾಡ್ರಿ, ಒಂದೊಂದು ಆತ್ಮ ಹೇಳಬೇಕು ನಿಮ್ಮನ್ನು ನೋಡಿ, ಇವರೇನು ಸಾಧಾರಣ ಕರ್ಮವನ್ನು ಮಾಡ್ತಾ ಇದ್ರು ಕೂಡ ದರ್ಶನೀಯ ಮೂರ್ತ ಥರ ಕಾಣಿಸ್ತಾರಲ್ಲ ಅಂತ ಅನುಭವ ಆಗಬೇಕು ಅವರಿಗೆ. ऐसे हो सकता है
ನಿಮ್ಮ ಕೆಲಸವನ್ನು, ಕಾರ್ಯವನ್ನು, ನಿಮ್ಮ ಚಲನೆ ವಲನೆಯನ್ನು ನೋಡಿಬಿಟ್ಟು ಅವರಿಗೆ ಅನುಭವ ಆಗಬೇಕು, ಇದೊಂದು ದರ್ಶನೀಯ ಮೂರ್ತ ಆತ್ಮ ಆಗಿದೆ ಅಂತ ಅನುಭವ ಆಗಬೇಕು ಅವ್ರಿಗೆ. ಆಗೇ ವಾಲೆ ಬೋಲೋ, ಹೋ ಸಕ್ತಾ ಹೇ. ಎದುರುಗಡೆ ಇದ್ದವರು ಬಾಬನ ಸಮ್ಮುಖದಲ್ಲಿ, ನಾವೆಲ್ಲರೂ ವತನದಲ್ಲಿದ್ದೀವಿ. ಯಾರೆಲ್ಲ ಬಾಬನ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದೀರಿ? ಅತ್ಯಂತ ಸಮೀಪದಲ್ಲಿ ಮೊದಲನೇ ಲೈನಲ್ಲಿ ಕೂತ್ಕೊಂಡಿದ್ದೀರಿ. ಬಾಬಾ ಇವತ್ತು ನಮಗೆ ಹೇಳ್ತಿದ್ದಾರಲ್ವ ವಾಣಿಯನ್ನು, ನಾವು ಆಲಿಸ್ತಾ ಇದ್ದೀವಿ. ಅಂದರೆ ನಾವು ಸಮೀಪದಲ್ಲಿ ಮೊದಲನೇ ಲೈನಲ್ಲಿ ಯಾರು ಕೂತ್ಕೊಂಡಿದ್ರೆ ಅವ್ರ ಕೈ ಹತ್ರ ಚೆಕ್ ಮಾಡ್ರಿ. ವಂಡರ್ಫುಲ್ ಮಾತನ್ನು ಬಾಬಾ ಹೇಳ್ತಾ ಇದ್ದಾರೆ. ದರ್ಶನೀಯ ಮುಹೂರ್ತ ಆಗಬೇಕು ಮಕ್ಕಳೇ. ಎದುರುಗಡೆ ಇರೋರು ಹೇಳ್ರಿ ನನಗೆ, ರಿಸಲ್ಟಲ್ಲಿ ಕಮ್ ಸುನಾಯಿ ದೇತಾ ಹೈ, ಸಾಧಾರಣತಾ ಜ್ಯಾದಾ ದಿಖಾಯಿ ದೇತಾ ಹೈ. ರಿಸಲ್ಟ್ ನೋಡಿದ್ರೆ ಕಡಿಮೆ ಕಂಡು ಬರುತ್ತೆ, ಕೇಳಲಿಕ್ಕೆ ಬರುತ್ತೆ, ಆದರೆ ಸಾಧಾರಣತೆ ಜಾಸ್ತಿ ಕಂಡು ಬರುತ್ತೆ ಮಕ್ಕಳೇ. हाँ, कभी जब कोई विशेष कार्य करते हो, विशेष अटेंशन रखते हो, तब तो ठीक दिखाई देता है. लेकिन आपको बाप से प्यार है ना, बाप से प्यार है. ಬಾಬರವರ ಜೊತೆ ಎಲ್ಲರಿಗೂ ಪ್ರೀತಿ ಇದೆಯಾ? ಯಾರಿಗೆಲ್ಲ ಪ್ರೀತಿ ಇದೆ? ಬಾಬರವರಿಗೆ ಹೇಳ್ರಿ, ಬಾಬಾ ಜಿ ಬಾಬಾ ನನಗೆ ಬಹಳ ಪ್ರೀತಿ ಇದೆ ನಿಮ್ಮ ಮೇಲೆ. बाप से प्यार है कितनी %? टीचर्स हाथ उठाओ, टीचर्स हाथ उठाओ. यहाँ तो बहुत टीचर्स आ गई है ना. हो सकता है बाबा टीचर्स के ಹೇಳ್ತಿದ್ದಾರೆ, ಚಾನ್ಸ್ ಇದೆಯಲ್ವಾ, ಆಗ್ಲಿಕ್ಕೆ ಸಾಧ್ಯ ಅಲ್ವಾ? कि कभी ಸಾಧಾರಣ ಕभी ವಿಶೇಷ, ಆವಾಗವಾಗ ಸ್ವಲ್ಪ ಸಾಧಾರಣ, ಆವಾಗವಾಗ ವಿಶೇಷ ಕಾಣಿಸ್ಕೊಳ್ತೀರಾ. ಹೇಗೆ ನೀವು? ಶಬ್ದ भी जो निकलता है ना, कोई भी कार्य करते ಭಾಷಾ भी अलौकिक चाहिए. ಯಾವುದೇ ಕಾರ್ಯವನ್ನು ಮಾಡ್ತಾ ನಿಮ್ಮ ಭಾಷೆಯೂ ಕೂಡ ಅಲೌಕಿಕ ಆಗಿರಬೇಕು ಮಕ್ಕಳೇ. ಸಾಧಾರಣ ಭಾಷಾ नहीं है, ಸಾಧಾರಣ ನಾರ್ಮಲ್ ಮನುಷ್ಯರು ಮಾತಾಡೋಂಗೆ ಮಾತಾಡೋದಲ್ಲ, ನಮ್ಮ ಭಾಷೆ ಅಲೌಕಿಕವಾಗಿರಬೇಕು. अभी बाप दादा की सभी बच्चों में यह श्रेष्ठ आशा है, फिर बाप की प्रत्यक्षता होगी. ಬಾಬರವರ ಆಶೆ ಆಗಿದೆ, ಆಮೇಲೆ ತಂದೆಯ ಪ್ರತ್ಯಕ್ಷತೆ ಆಗುತ್ತೆ. आपका कर्म चलन चेहरा स्वतः ही सिद्ध करेगा, भाषण से नहीं सिद्ध होगा. ನಿಮ್ಮ ಕರ್ಮ, ಚಲನೆ ಮತ್ತು ನಿಮ್ಮ ಚೆಹರೆ ಏನಿದೆಯಲ್ಲ, ಮುಖ ಏನಿದೆಯಲ್ಲ, ಸ್ವತಃ ಸಿದ್ಧ ಮಾಡುತ್ತೆ, ಭಾಷಣದಿಂದ ಸಿದ್ಧ ಆಗೋದಲ್ಲ ಮಕ್ಕಳೇ. ಭಾಷಣ ತೋ ಏಕ್ ತೀರ್ ಲಗಾನಾ ಹೇ, ಲೇಕಿನ್ ಪ್ರತ್ಯಕ್ಷತಾ ಹೋಗಿ ಇನ್ಕೋ ಬನಾನೆ ವಾಲಾ ಕೌನ್. ಈ ಥರ ಇದ್ದಾರೆ ಅಂದರೆ ಇವ್ರನ್ನ ಮಾಡುವಂಥವ್ರು ಯಾರು, ರೆಡಿ ಮಾಡೋರು ಯಾರಪ್ಪ ಅವರು? ಖುದ್ ಢೂಂಡೆಂಗೆ, ಖುದ್ ಪೂಛೆಂಗೆ. ಅವರೇ ಹುಡ್ಕೊಂಡು ಬರ್ತಾರೆ ನಿಮ್ಮನ್ನು, ಅವರೇ ಮತ್ತೆ ಕೇಳ್ತಾರೆ, ಆಪ್ಕೋ ಬನಾನೆ ವಾಲಾ ಕೌನ್, ನಿಮ್ಮನ್ನು ಹಿಂಗೆ ರೆಡಿ ಮಾಡಿದವ್ರು ಯಾರು ಅವರು ಅಂತ ಕೇಳ್ತಾರಂತೆ. ರಚನಾ ರಚತಾಕೋ ಪ್ರತ್ಯಕ್ಷ ಕರ್ತಿ ಹೇ. ರಚನೆ ರಚತಾ ನನ್ನ ನಾನಾತ್ಮ ರಚನಾ. ನೋಡಿ, ನಾನು ರಚನೆ, ಬಾಬರವರ ರಚನೆ, ರಚತಾನನ್ನು ನಾನು ಪ್ರತ್ಯಕ್ಷ ಮಾಡಬೇಕು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಪರಮಾತ್ಮನ ಆಶೆ ಆಗಿದೆ. तो इस वर्ष क्या करेंगे? दादी ने तो कहा है गांव की सेवा करना है, वहाँ भले करना, लेकिन बाप दादा अभी यहाँ परिवर्तन देखने चाहते हैं. 1 साल में संभव है. ಬಾಬಾ ಒಂದು ಪರಿವರ್ತನೆಯನ್ನು ಮಾಡಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ. 1 ವರ್ಷದಲ್ಲಿ ಸಂಭವ ಇದೆಯಾ? 1 साल में दूसरे वारी जब सीजन शुरू होगी तो कॉन्ट्रास्ट दिखाई दे, डिफरेंस कंड बरबेको. सब सेंटरों से आवाज आवे कि महान परिवर्तन, फिर गीत गाएंगे, परिवर्तन परिवर्तन परिवर्तन. साधारण बोल अभी आपके भाग्य के आगे अच्छा नहीं लगता है. ಸಾಧಾರಣ ಮಾತುಗಳು ನಿಮ್ಮ ಮುಂದೆ, ಇವಾಗ ನಿಮ್ಮ ಭಾಗ್ಯದ ಮುಂದೆ ಇವು ಚೆನ್ನಾಗಿ ಅನಿಸುವುದಿಲ್ಲ. ಕಾರಣ ಹೇ ಮೈ, यह मैपन, मैंने जो सोचा, मैंने जो कहा, मैं जो करता हूँ वही ठीक है. इस मैपन के कारण अभिमान भी आता है, क्रोध भी आता है, दोनों अपना काम कर लेते हैं. बाप का प्रसाद है. ನೋಡಿ, ಬಾಬಾ ಸ್ಪಷ್ಟ ಮಾಡ್ತಾರೆ, ನನ್ನತನ ಅನ್ನೋದು ಇರಬಾರ್ದು. ನಾನು ವಿಚಾರ ಮಾಡ್ತೇನೆ, ನಾನು ಏನು ಹೇಳ್ತೇನೆ ಅದನ್ನು ಕೇಳಬೇಕು ಅವರು. ನನ್ನತನ, ಈ ನಂದು ಅನ್ನುವುದು ಅದು ಸರಿಯಲ್ಲ ಅನ್ನುವಂಥ ಮಾತನ್ನು. ನನ್ನತನ ಕಾರಣ ಯಾವ ಕಾರಣ? ನನ್ನತನ ಕಾರಣ ಅಭಿಮಾನ ಬಂದುಬಿಡುತ್ತೆ, ನಮಗೆ ಕ್ರೋಧವೂ ಬಂದುಬಿಡುತ್ತೆ. ಎರಡೂ ತಮ್ಮ ಕೆಲಸವನ್ನು ಮಾಡಿಸ್ಕೊಂಡ್ಬಿಡುತ್ತೆ. ತಂದೆಯ ಪ್ರಸಾದವಾಗಿದೆ. ಮೈ ಕಹಾಸೆ ಆಯಾ, ನಾನು ಎಲ್ಲಿಂದ ಬಂದೆ? ಪರಮಾತ್ಮನ ಪ್ರಸಾದ. ನನ್ನಲ್ಲಿರೋ ವಿಶೇಷತೆಗಳಾಗಲಿ, ನಾನು ಆತ್ಮ ಸ್ವಯಂ ಪರಮಾತ್ಮನ ಪ್ರಸಾದ, ನಾನು ನನ್ನ ಶರೀರ ಪ್ರಸಾದ ಆಗಿದೆ, ಪರಮಾತ್ಮ ಕೊಟ್ಟಿರುವುದು. ಪ್ರಸಾದ ಕೋ ಕೋಯಿ ಮೈಪನ್ ಮೇಲೆ ಲಾ ಸಕ್ತಾ ಹೈ ಕ್ಯಾ? ಪ್ರಸಾದ
ನಂದು ನಂದು ಅಂತ ಹೇಳಲಿಕ್ಕೆ ನನ್ನತನದಲ್ಲಿ ತರಲಿಕ್ಕೆ ಆಗುತ್ತಾ? अगर बुद्धि भी है, कोई हुनर भी है, कोई विशेषता भी है, बाप दादा विशेषता को, बुद्धि को ऑफर ही नहीं देता है, लेकिन मैं नहीं लाओ बच्चे. ನನ್ನತನ ತರಬೇಡಿ ನೀವು. ಎಲ್ಲ ಬುದ್ಧಿ ಕೊಡ್ತಾರೆ, ಬಾಬಾ ಆಫ್ರಿನ್ ಕೊಡ್ತಾರೆ, ವಿಶೇಷತೆ ಕೊಡ್ತಾರೆ, ಅಲ್ಲಿ ಮಧ್ಯದಲ್ಲಿ ನಂದು ಅನ್ನೋದು ತರಬೇಡಿ, ನಾನು ಅನ್ನೋದನ್ನು ತರಬೇಡಿ ಮಕ್ಕಳೇ ಅಂತಾರೆ ಬಾಬ್ರವರು. ಯಹ ಮೈ ಪನ್ ಕೋ ಸಮಾಪ್ತಿ ಕರೋ, ಅಂಡರ್ಲೈನ್, ನನ್ನತನವನ್ನು ಸಮಾಪ್ತಿ ಮಾಡಿ. ಯಹ ಸೂಕ್ಷ್ಮ ಮೈ ಪನ್ ಹೇ अलौकिक जीवन में, यह मैपन दर्शनीय मूर्त नहीं बनने देता. तो दादियाँ क्या समझती हो? दादियरो ಏನಂತ ತಿಳ್ಕೊಳ್ತೀರಿ? ಪರಿವರ್ತನೆ हो सकता है? तीनों पांडव, निर्भर भाई, रमेश भाई, ब्रजमोहन भाई, 3 ಪಾಂಡವರಿಗೆ ಬಾಬಾ ಕೇಳ್ತಿದ್ದಾರೆ, ಬತಾओ. 3 ಜನ ಹೇಳ್ರಿ ಅಂತ. ವಿಶೇಷ ಹೋನಾ तीनों बताओ. हो सकता है ना? बाबा ಕೇಳ್ತಿದ್ದಾರೆ, हो सकता है. अच्छा, अभी इसके कमांडर बनना और बात में कमांडर नहीं बनना. ಪರಿವರ್ತನೆ में कमांडर बनना, ಮಾತಿನಲ್ಲಿ ಕಮಾಂಡರ್ ಅಲ್ಲ, ಪರಿವರ್ತನೆಯಲ್ಲಿ ಕಮಾಂಡರ್ ಆಗಬೇಕು. ಮಧುಬನ್ ವಾಲೆ ಬನೆಂಗೆ ಬಾಬಾ ಮಧುಬನ್ ಅವರಿಗೆ ಕೇಳ್ತಾ ಇದ್ದಾರೆ, ಕಮಾಂಡರ್ ಆಗ್ತೀರಿ ಪ್ರಾಕ್ಟಿಕಲಲ್ಲಿ? ಪರಿವರ್ತನೆ ಆಗ್ತೀರಿ? ಮಧುಬನ್ ವಾಲೆ ಹಾತ್ ಉಠಾವೋ, ಅಚ್ಚಾ ಬನೆಂಗೆ. ಬಾಂಬೆ ವಾಲೆ ಹಾತ್ ಉಠಾವೋ, योगिनी भी बैठी है, योगिनी बहन पार्ला. लंबा वाले बनेंगे, बॉम्बे वाले बनेंगे. अगर बनेंगे तो हाथ हिलावो. ಎಲ್ಲರೂ ಆಗ್ತೀರಿ ಅಂದರೆ ಕೈ ಎತ್ತಿ, ಕೈಯನ್ನು ಅಲಗಾಡಿಸಿ, ಶೇಕ್ ಮಾಡಿ. अच्छा, दिल्ली वाले हाथ उठाओ, तो दिल्ली वाले करेंगे. बाबा ಕೇಳ್ತಿದ್ದಾರೆ, टीचर्स बताओ, देखना हर मास बाप दादा रिपोर्ट लेंगे. हिम्मत है ना? मुबारक हो. अच्छा, इंदौर वाले हाथ उठाओ, इंदौर की टीचर्स हाथ उठाओ. ಬಾಬಾ ಎಲ್ಲರದ್ದು ಕೈ ಎತ್ತಿಸ್ತಾ ಇದ್ದಾರೆ. ಟೀಚರ್ಸ್ ಕರೆಂಗಿ ಬಾಬಾ ಕೇಳ್ತಿದ್ದಾರೆ. ಇಂದೋರ್ ಕರೆಗಾ? ಇಂದೋರು ತರ್ನಿತ್ ಅವ್ರನ್ನು ಕೇಳ್ತಿದ್ದಾರೆ ಬಾಬರು, ಮಾಡ್ತೀರಿ? ಹಾತ್ ಹಿಲಾವು. ಸಾರೇ ಹಾತ್ ನಹಿ हिले, ಎಲ್ಲರೂ ಶೇಕ್ ಮಾಡಲಿಲ್ಲ, ಕೈಯನ್ನು ಎತ್ತಲಿಲ್ಲ. ಕರೆಂಗೆ कराएंगे. दादियाँ देखना, देख रहे हैं टीवी में, गुजरात हाथ उठाओ. गुजरात करेगा? हाथ हिलाना तो सहज है, अभी मन को हिलाना है. क्यों? आपको तरस नहीं आता इतना दुख देख करके? अभी परिवर्तन हो तो अच्छा है ना? ಎಲ್ಲರೂ ಪರದಾಡ್ತಿರುವುದನ್ನು ನೋಡಿಬಿಟ್ಟು ನಿಮಗೆ ಅಯ್ಯೋ ಪಾಪ ಅನಿಸೋದಿಲ್ವಾ? ಇಷ್ಟು ದುಃಖವನ್ನು ನೋಡಿಬಿಟ್ಟು ಅಭಿ ಪರಿವರ್ತನ हो तो अच्छा है ना? ಪರಿವರ್ತನೆ ಆದರೆ ಒಳ್ಳೇದು ತಾನೇ? ಕೇಳ್ತಿದ್ದಾರೆ ಬಾಬಾ. तो अभी प्रत्यक्षता का प्लान है, ಪ್ರಾಕ್ಟಿಕಲ್ ಜೀವನ ನೋಡಿ. ನಮ್ಮ ಪ್ರಾಕ್ಟಿಕಲ್ ಜೀವನ ಚೇಂಜ್ ಮಾಡ್ಕೋಬೇಕು. बाकी प्रोग्राम करते हो यहाँ तो बिजी रहने के लिए बहुत अच्छा है, लेकिन प्रत्यक्षता होगी आपके चलन और चेहरे से. ಪ್ರತ್ಯಕ್ಷತೆ ಆಗೋದೇ ನಿಮ್ಮ ಚಲನೆ ಮತ್ತು ಚೆಹರೆಯಿಂದ ಅಂತಾರೆ ಬಾಪರವರು. और भी कोई जोन रह गया? यूपी वाले हाथ उठाओ. यूपी थोड़े है. अच्छा, यूपी करेंगे. महाराष्ट्र वाले हाथ उठाओ, लंबा उठाओ. अच्छा, महाराष्ट्र करेंगे, मुबारक हो. राजस्थान हाथ उठाओ, ಟೀಚರ್ಸ್ ಹಾತ್ ಹಿಲಾವೋ. ಕರ್ನಾಟಕ ಉಠಾವೋ. ಬಾಬಾ ಕರ್ನಾಟಕದವ್ರಿಗೆ ಕೈ ಎತ್ತಲಿಕ್ಕೆ ಹೇಳ್ತಾರೆ. ನಾವೆಲ್ಲರೂ ಕೈ ಎತ್ತನವಾ ಬಾಬರವರ ಸಮ್ಮುಖದಲ್ಲಿ? ಅಟೆನ್ಷನ್ ಇದೆಯಾ ಎಲ್ರಿಗೂ? ಕರ್ನಾಟಕ ಉಠಾವೋ. ಅಚ್ಚಾ, ಕರ್ನಾಟಕ ಕರೇಗಾ? ಕರ್ನಾಟಕ ಮಾಡ್ತೀರಿ? ಆಂಧ್ರ ಪ್ರದೇಶ ಹಾತ್ ಉಠಾವೋ. ಎಲ್ಲ ರಾಜ್ಯದವರನ್ನ ಬಾಬಾ ಕೈ ಎತ್ತಲಿಕ್ಕೆ ಹೇಳ್ತಾ ಇದ್ದಾರೆ. ಜಯಂತಿ ಕಹಾ ಹೇ? ಜಯಂತಿ ಬೇನ್ करेंगे. डबल विदेशी, अभी देखो सभा के बीच में कहाँ है? सभी ने हिम्मत बहुत अच्छी दिखाई, इसके लिए पद्म गुना मुबारक हो. बाहर में भी सुन रहे हैं, अपने देशों में भी सुन रहे हैं, वहाँ भी हाथ उठा रहे हैं. वैसे भी देखो, जो श्रेष्ठ आत्माएं होती हैं उन्हों के हर वचन को सत्य वचन कहा जाता है. कहते हैं ना सत्य वचन महाराज ಹೇಳಲಾಗುತ್ತಲ್ವಾ? सत्य वचन महाराज ಅಂತ ಹೇಳಲಾಗುತ್ತಲ್ವಾ? तो आप तो महाराज हो. ನಮ್ಮೆಲ್ಲರಿಗೂ ಬಾಬಾ ಏನು ಟೈಟಲ್ ಕೊಡ್ತಾರೆ? महाराजरागिದ್ದೀರಿ. आप सबका हर वचन जो भी सुने वह दिल में अनुभव करे, सत्य वचन है. मन में बहुत कुछ आपके भरा हुआ है. बाप दादा के पास मन को देखने का टीवी भी है. ಬಾಬರವರ ಹತ್ತಿರ ಮನಸ್ಸನ್ನು ನೋಡುವಂತಹ ಟಿವಿ ಇದೆ. ನಮ್ಮೆಲ್ಲರದು ಮನಸ್ಸಿನಲ್ಲಿ ಅಟ್ ಪ್ರೆಸೆಂಟ್ ಬಾಬರವರ ಹತ್ತಿರನೇ ಮನಸ್ಸು ಬುದ್ಧಿ ಜೋಡಿದೆಯಾ, ಆ ಕಡೆ ಈ ಕಡೆ ಹಲ್ಚಲ್ಲಿದೆಯಾ, ಎಲ್ಲ ಚೆಕ್ ಮಾಡ್ತಾರೆ. ಬಾಬರವ್ರ ಹತ್ರ ಟಿವಿ ಇದೆ. ಅಟೆನ್ಷನ್ ಪ್ಲೀಸ್, ಲಾಸ್ಟ್ ಮಿನಿಟ್ಗಳು, ಅಟೆನ್ಷನ್ ಪ್ಲೀಸ್. यहाँ टीवी है.
बाबा ಹೇಳ್ತಾರೆ टीवी देखते हैं तो खुश हो जाते हैं, बहुत खजाने हैं, बहुत शक्तियां हैं, लेकिन कर्म में यथाशक्ति हो जाता है। अभी कर्म तक लाओ, वाणी तक लाओ, चेहरे तक लाओ ಬಾಬಾ ಹೇಳ್ತಿದ್ದಾರೆ. ಎಲ್ಲ ಖಜಾನೆಗಳಿದೆ, ಶಕ್ತಿಗಳಿದೆ, ಆದರೆ ಕರ್ಮದಲ್ಲಿ ಯಥಾಶಕ್ತಿ ಬರಬೇಕು. ಇವಾಗ ಕರ್ಮದ ತನಕ ತನ್ನಿ, ವಾಣಿಯ ತನಕ ತನ್ನಿ, ಚೆಹರೆಯ ತನಕ ತನ್ನಿ, ಚಲನೆಯಲ್ಲಿ ತನ್ನಿ. ವಂಡರ್ಫುಲ್ ಮಾತುಗಳನ್ನು ಬಾಬಾ ಸ್ಪಷ್ಟ ಮಾಡ್ತಾ ಇದ್ದಾರೆ. ಪ್ರಾಕ್ಟಿಕಲಲ್ಲಿ ಪರಿವರ್ತನೆ ಆಗಿ ತೋರಿಸ್ಬೇಕು, ನಂಬರ್ 1 ಆಗಿ ತೋರಿಸ್ಬೇಕು. ಬಾಬರವರ ಆಶೆ ಆಗಿದೆ. ಚಲನೆಯಲ್ಲಿ ಬರಬೇಕು, ಪರಿವರ್ತನೆ ಆಗಬೇಕು. तभी सभी कहेंगे जो आपका एक गीत है ना, शक्तियाँ आ गई, शिव शक्तियाँ आ गई ಅಂತ ಸಾಂಗ್ ಇದೆಯಲ್ವಾ, ಅದನ್ನು ಬಾಬಾ ನೆನಪು ಮಾಡಿಕೊಳ್ತಾರೆ. सब शिव की शक्तियाँ हैं, पांडव भी शक्तियाँ हो. ಬಾಬಾ ಬರೀ ಮಾಥೇರು ಅಕ್ಕಂದರು ಅಷ್ಟೇ ಶಿವಶಕ್ತಿ ಅಲ್ಲ, ಪಾಂಡವರು ಕೂಡ ಶಕ್ತಿಯರಾಗಿದ್ರಿ ಅಂತಾರೆ ಬಾಬರವರು. ನೋಡಿ, ಪಾಂಡವರು ಕೂಡ ಶಕ್ತಿಯರಾಗಿದ್ದರು. ನಾಗಪ್ಪನವರೇ ಶಕ್ತಿ, ನಾವು ಕೂಡ ಶಕ್ತಿಯರಾಗಿದ್ದೇವೆ. ವಂಡರ್ಫುಲ್. ಬಾಬಾ ನೋಡ್ತಾ ಇದ್ದಾರೆ ಎಲ್ಲ ಮಕ್ಕಳನ್ನು. सब शिव की शक्तियाँ हैं, पांडव भी शक्तियाँ हो, फिर शक्तियाँ शिव बाप को प्रत्यक्ष करेगी. अभी छोटे छोटे खेल पाल बंद करो, ಸಣ್ಣ ಪುಟ್ಟ ಆಟ ಇವನ್ನೆಲ್ಲ ಬಂದ್ ಮಾಡ್ರಿ. अब वानप्रस्थ स्थिति को इमर्ज करो. वानप्रस्थ, वाणी से परे वानप्रस्थ स्थितिಯನ್ನು इमर्ज ಮಾಡಿಕೊಡಿ. तो बाप दादा सभी बच्चों को इस समय बाप दादा की आशाओं को पूर्ण करने वाले आशाओं के सितारे देख रहे हैं. कोई भी बात आवे तो यहाँ स्लोगन याद रखना, परिवर्तन परिवर्तन परिवर्तन. बाबा ಲಾಸ್ಟಲ್ಲಿ ಪರಿವರ್ತನೆ ಪರಿವರ್ತನೆ ಪರಿವರ್ತನೆ. ಯಾವುದೇ ಮಾತು ಬಂತು ಅಂದರೆ ಪರಿವರ್ತನೆ ಆಗಬೇಕು, ಪರಿವರ್ತನೆ ಆಗಬೇಕು, ಪರಿವರ್ತನೆ. तो आज के बाप दादा के बोल का एक शब्द नहीं बोलना. वह कौन सा परिवर्तन. ये ಒಂದು ಶಬ್ದ ಮರಿ ಕುಡಿದು ಇವತ್ತಿಂದು ಅದು ಪರಿವರ್ತನೆದಾಗಿದೆ. मुझे बदलना है, ನಾನು ಬದಲಾವಣೆ ಆಗಬೇಕು. दूसरे का बदल कर, दूसरे को बदल कर नहीं बदलना है, मुझे बदल के औरों को बदलाना है. ಎಲ್ಲ ಬೇರೆಯವ್ರನ್ನ ಬದಲಾವಣೆ ಮಾಡಿ ನಾನು ಬದಲಾವಣೆ ಆಗೋದಲ್ಲ, ನಾನು ಮೊದಲು ಬದಲಾವಣೆ ಆಗಿ ಇನ್ನಿತರರನ್ನ ಬದಲಾವಣೆ ಮಾಡೋದು. दूसरा बदले तो मैं बदलू नहीं. ಬೇರೆಯವ್ರ ಬದಲಾವಣೆ ಆದರೆ ನಾನು ಬದಲಾವಣೆ ಆಗ್ತೀನಿ ಅನ್ನೋದಲ್ಲ. मुझे निमित्त बनना है, मुझे है अर्जुन बनना है. तो है तब ब्रह्मा बाप समान नंबर 1 लेंगे. पीछे वाले हाथ उठाओ. पीछे वालों को बाप दादा पहला नंबर याद प्यार दे रहे हैं. अच्छा, चारों ओर के बहुत 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 भाग्यवान आत्माओं को, सारे विश्व के बीच कोटों में कोई में भी कोई विशेष आत्माओं को सदा अपने चलन और चेहरे द्वारा बाप दादा को प्रत्यक्ष करने वाले विशेष आत्मा, विशेष बच्चों को सदा सहयोग और स्नेह के बंधन में रहने वाले श्रेष्ठ आत्माओं को, सदा ब्रह्मा बाप समान हर कर्म में अलौकिक कर्म करने वाले अलौकिक आत्माओं को बाप दादा का याद प्यार और नमस्ते. 4 ಕಡೆ ಬಹಳ 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 ಭಾಗ್ಯವಂತ ಆತ್ಮಗಳಿಗೆ ನಾವೆಲ್ಲರೂ ಯಾರೆಲ್ಲ 4 ಕಡೆಯಿಂದ ಬಾಬರವರ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದೀವಿ ನಮಗೆ ಹೇಳ್ತಾ ಇದ್ದಾರೆ ಬಾಬರವರು. ಬಹಳ ಬಹಳ ಭಾಗ್ಯವಂತ ಆತ್ಮಗಳಿಗೆ ಇಡೀ ವಿಶ್ವದ ಮಧ್ಯದಲ್ಲಿ ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ವಿಶೇಷ ಆತ್ಮಗಳಿಗೆ ಸದಾ ತಮ್ಮ ಚಲನೆ ಹಾಗೂ ಚೆಹರೆಯ ಮುಖಾಂತರ ಬಾಪ್ದಾದಾರವರನ್ನು ಪ್ರತ್ಯಕ್ಷ ಮಾಡುವಂತಹ ವಿಶೇಷ ಮಕ್ಕಳಿಗೆ ಸದಾ ಸಂಯೋಗ ಹಾಗೂ ಸ್ನೇಹದ ಬಂಧನದಲ್ಲಿ ಇರುವಂತಹ ಶ್ರೇಷ್ಠ ಆತ್ಮಗಳಿಗೆ ಸದಾ ಬ್ರಹ್ಮ ಬಾಬರವರ ಸಮಾನ ಪ್ರತಿ ಕರ್ಮದಲ್ಲಿ ಅಲೌಕಿಕ ಕರ್ಮವನ್ನು ಮಾಡುವಂತಹ ಅಲೌಕಿಕ ಆತ್ಮಗಳಿಗೆ ಬಾಪ್ದಾದಾರವರ ನೆನಪು ಮತ್ತು ಪ್ರೀತಿ ನಮಸ್ತೆ. वरदान ಇದೆ. साइलेंस की शक्ति द्वारा विश्व में प्रत्यक्षता का नगाड़ा बजाने वाले शांत स्वरूप भव. ಸೈಲೆನ್ಸಿನ ಶಕ್ತಿಯ ಮುಖಾಂತರ ವಿಶ್ವದಲ್ಲಿ ಪ್ರತ್ಯಕ್ಷತೆಯ ಡಂಗುರವನ್ನು ಬಾರಿಸುವಂತಹ ಶಾಂತ ಸ್ವರೂಪಾತ್ಮಗಳಾಗಬೇಕು. ಗಾಯ ಹುआ है साइंस के ऊपर साइलेंस की जीत. ಗಾಯನ ಮಾಡಲ್ಪಟ್ಟಿದೆ ಸೈನ್ಸಿನ ಮೇಲೆ ಸೈಲೆನ್ಸಿನ ಒಂದು ವಿಜಯ. ನಾಕಿ ವಾಣಿದಲ್ವ ವಿಜಯ, ಸೈಲೆನ್ಸ್ದು ವಿಜಯ ಅಂತಾರೆ. जितना समय व संपूर्णता समीप आती जाएगी उतना ऑटोमेटिक आवाज़ में अधिक आने से वैराग्य आता जाएगा. ಬಾಬಾ ಏನು ಹೇಳ್ತಾರೆ ನೋಡಿ, ಎಷ್ಟು ಸಮಯ ಸಂಪೂರ್ಣತೆ ಸಮೀಪ ಬರ್ತಾ ಹೋಗುತ್ತೆ ಅಷ್ಟು ಆಟೋಮೆಟಿಕ್ ಆಗಿ ಈ ವಾಣಿಯಲ್ಲಿ ಅಧಿಕ ಬರುವುದರಿಂದ ನಮಗೆ ವೈರಾಗ್ಯ ಬಂದ್ಬಿಡುತ್ತೆ. ಜಾಸ್ತಿ ಮಾತಾಡೋಕ್ಕೆ ಮನಸ್ಸು ಬರುವುದಿಲ್ಲ, ಶಾಂತಿಯಿಂದ ಇರಬೇಕನ್ಸುತ್ತೆ.
ಸೈಲೆನ್ಸ್ ಮಾಡಬೇಕನ್ಸುತ್ತೆ. ಜೈಸೆ ಅಭಿ ಚಾಹತೆ ಹುಯೇ ಬಿ आदत आवाज़ में ले आती है, वैसे चाहते हुए भी आवाज़ से परे हो जाएंगे. प्रोग्राम बनाकर आवाज़ में आएंगे. जब यहाँ चेंज दिखाई दे तब समझो अब विजय का नगाड़ा बजने वाला है. इसके लिए जितना समय मिले शांत स्वरूप स्थिति में रहने के अभ्यासी बनो. स्लोगन है, ज़ीरो बाप के साथ रहने वाले ही ಹೀರೋ ಪಾಠದಾರಿ ಹೇ. ಜೀರೋ ಬಾಪ್ ಅಂದರೆ ಯಾರು? ಶಿವ ಬಾಬಾ. ಬಿಂದು ಬಾಬರವರ ಜೊತೆ ಇರುವಂತಹವರೇ ಹೀರೋ ಪಾತ್ರಧಾರಿಗಳಾಗಿದ್ದೇವೆ. ಈ ದಿನ ಶಕ್ತಿಶಾಲಿ ಸಕಾಶ ಮನಸಾ ದ್ವಾರ ಸಕಾಶವನ್ನು ಕೊಡುವಂತಹ ಸೇವೆಯನ್ನು ಮಾಡಿರಿ. ವರ್ತಮಾನ ಸಮಯ ವಿಶ್ವ ಕಲ್ಯಾಣ ಮಾಡುವುದರ ಒಂದು ಸಹಜ ಸಾಧನ ತಮ್ಮ ಶ್ರೇಷ್ಠ ಸಂಕಲ್ಪಗಳ ಏಕಾಗ್ರತೆಯ ಮುಖಾಂತರ ಸರ್ವ ಆತ್ಮಗಳಿಗೆ ಅಲೆದಾಡುತ್ತಿರುವಂತಹ ಬುದ್ಧಿಯನ್ನು ಏಕಾಗ್ರ ಮಾಡುವಂಥದ್ದು. ಇಡೀ ವಿಶ್ವದ ಸರ್ವ ಆತ್ಮಗಳ ವಿಶೇಷ ಈ ಒಂದು ಬೇಡಿಕೆ ಇಟ್ಕೊಳ್ತಾರೆ. ಆ ಅಲೆದಾಡುತ್ತಿರುವಂತಹ ಬುದ್ಧಿ ಏಕಾಗ್ರ ಆಗಿಬಿಡುವಂಥದ್ದು, ಮನಸ್ಸು ಚಂಚಲತೆಯಿಂದ ಏಕಾಗ್ರ ಆಗುವಂಥದ್ದು. ಈ ಒಂದು ವಿಶ್ವದ ಏನು ಎಕ್ಸ್ಪೆಕ್ಟೇಷನ್ ಇದೆ, ಬೇಡಿಕೆ ಇದೆ, ಆ ಒಂದು ಬೇಡಿಕೆ ಆವಾಗ ಪೂರಿ ಆಗುತ್ತೆ, ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಏಕಾಗ್ರರಾಗಿ ಮನಸ್ಸ ಶಕ್ತಿಯನ್ನು ದಾನ ಮಾಡ್ತೀರಿ, ಯಾವಾಗ ಆಗುತ್ತೆ ಅಂತಾರೆ. ಓಂ ಶಾಂತಿ. ಈ ದಿನದ ವಾಣಿ ಇದಾಗಿತ್ತು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ. ಓಂ ಶಾಂತಿ. ಇಂದು ವಿಶೇಷ ಅನುಭವಯುಕ್ತ ಧ್ಯಾನ ಮತ್ತು ಪರಮಾತ್ಮನ ಮಹಾವಾಕ್ಯವನ್ನ ತಿಳಿಸಿಕೊಟ್ಟಂತಹ ಆದರಣೀಯ BK ಗಂಗಾಧರನೊಂದಿಗೆ ಆನ್ಲೈನ್ ಮೆಡಿಟೇಷನ್ ಕ್ಲಾಸ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ. ಓಂ ಶಾಂತಿ. ಓಂ ಶಾಂತಿ.